Okay, my dear students, now let us study number of images formed by a plane mirror. My dear students, here there are two mirrors. They are M1 and M2. Okay, ಇಲ್ಲಿ ಎರಡು ಮಿರರ್ಗಳಿವೆ, ಒಂದು M1 ಇನ್ನೊಂದು M2. ಎರಡು ಪ್ಯಾರಲಲ್ ಆಗಿ ಒಂದಕ್ಕೊಂದು ಪ್ಲೇಸ್ ಮಾಡಿದ್ದೇವೆ. ಆ್ಯಂಡ್ ಹಿಯರ್ ಐ ವಿಲ್ ಪ್ಲೇಸ್ ಎ ಪಾಯಿಂಟ್ ಆಬ್ಜೆಕ್ಟ್ O. ಓಕೆ, ಇಲ್ಲೊಂದು ಪಾಯಿಂಟ್ ಆಬ್ಜೆಕ್ಟನ್ನು ನಾನು ಪ್ಲೇಸ್ ಮಾಡಿದ್ದೇನೆ. ಇದರ ಹೆಸರೇನು O. ಓಕೆ, ದಿಸ್ ಪಾಯಿಂಟ್ ಆಬ್ಜೆಕ್ಟ್ ಈಸ್ ಎಟ್ ಎ ಡಿಸ್ಟೆನ್ಸ್ X ಫ್ರಾಮ್ ದ M1 mirror and it is at a distance Y from the M2 mirror. Getting my point? Now let us study how images are going to formed, okay, between these two mirrors, across these two mirrors. Okay, ಈಗ ನಾವು ಇನ್ಸಿಡೆಂಟ್ ಲೈಟನ್ನು ತೆಗಿಬೇಕಾಗುತ್ತೆ. ನೋಡೋಣ, ಇನ್ಸಿಡೆಂಟ್ ಲೈಟನ್ನು ತೆಗೆದು ರಿಫ್ಲೆಕ್ಟ್ ಮಾಡ್ತಾ ಹೋಗೋಣ. ಇಮೇಜಸ್ ಯಾವ ರೀತಿ ಫಾರ್ಮ್ ಆಗ್ತಾವೆ ಅದನ್ನು ನಾವೀಗ ಸರಿಯಾಗಿ ತಿಳ್ಕೊಬೋದು. ಓಕೆ ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ನೌ ಐ ವಿಲ್ ಡ್ರಾ ದ ಇನ್ಸಿಡೆಂಟ್ ಲೈಟ್. ನೋಡಿರಿ ಯಾವ ರೀತಿ ಫಾರ್ಮ್ ಆಗ್ತಾವ. ದಿಸ್ ಒನ್ ಈಸ್ incident light, okay, and this one is also incident light. ನೋಡಿರಿ, ಎರಡು ಇನ್ಸಿಡೆಂಟ್ ರೈಸನ್ನು ನಾನು ಡ್ರಾ ಮಾಡಿದ್ದೀನಿ. ಇವೆರಡು ಎಲ್ಲಿ ಇನ್ಸಿಡೆಂಟ್ ಆಗ್ಯಾವ? M1 ಮಿರರ್ದ ಸರ್ಫೇಸ್ ಮೇಲೆ ಯಾವ ರೀತಿ ರಿಫ್ಲೆಕ್ಟ್ ಆಗ್ತಾವ ನೋಡೋಣ ಈಗ. ಓಕೆ, ಸಿ ಹಿಯರ್ ದೇ ಆರ್ ಗೋಯಿಂಗ್ ಟು ರಿಫ್ಲೆಕ್ಟ್. ಸಿ ಹಿಯರ್ ಈ ರೀತಿ ರಿಫ್ಲೆಕ್ಟ್ ಆಗ್ತದೆ. ಓಕೆ, ನೆಕ್ಸ್ಟ್ ಓಕೆ, ನಾವು ಕಮ್ ಟು ದ ಪಾಯಿಂಟ್. ಈ ಲೈಟ ಈ ರೀತಿ ರಿಫ್ಲೆಕ್ಟ್ ಆಗ್ತದೆ, ರೈಟ್? ಓಕೆನಾ, ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆಯಾ? ಓಕೆ, ಹಂಗಾರೆ ಈ ಯೆಲ್ಲೋ ಕಲರ್ ಏನು ಲೈನನ್ನು ಡ್ರಾ ಮಾಡಿದಲ್ಲ ಇದು ರಿಫ್ಲೆಕ್ಟೆಡ್ ಲೈಟ್. ಇದು ವೈಟ್ ಕಲರ್ಲಿ ಏನು ಡ್ರಾ ಮಾಡಿದಲ್ಲ ಇದು ಇನ್ಸಿಡೆಂಟ್ ಲೈಟ್. ನೌ ದ ಕ್ವಶನ್ ಈಸ್, ದೀಸ್ ರಿಫ್ಲೆಕ್ಟೆಡ್ ಲೈಟ್ ರೇಸ್ ಅಪಿಯರ್ಸ್ ಟು ಕಮ್ ಫ್ರಾಮ್ ದಿಸ್ ಪಾಯಿಂಟ್. ಈ ಪಾಯಿಂಟ್ದಿಂದ ಬಂದಂಗೆ ಇವು ಕಾಣ್ತಾವೆ. ಅಂದರೆ ಆಬ್ಜೆಕ್ಟದ ಆಬ್ಜೆಕ್ಟದ ಇಮೇಜು ಇಲ್ಲಿ ಮೂಡಿದೆ. ದಿಸ್ ಈಸ್ ದ ಫಸ್ಟ್ ಇಮೇಜ್ ಫಾರ್ಮ್ಡ್ ಇನ್ಸೈಡ್ ದ M1 ಮಿರರ್. ಓಕೆ, ಇನ್ನು ಮತ್ತೆ ಇಮೇಜ್ ಹೆಂಗೆ ಫಾರ್ಮ್ ಆಗುತ್ತೆ ನೋಡೋಣ. ನೋಡಿ, ಇವೆರಡೂ ರಿಫ್ಲೆಕ್ಟೆಡ್ ರೇಸ್ ಏನಿದಾವಲ್ಲ M2 ಮಿರರ್ಗೆ ಇನ್ಸಿಡೆಂಟ್ ಲೈಟ್ ರೇಸ್ ಥರ ಬಿಹೇವ್ ಮಾಡ್ತವೆ. ಯಾಕಂದ್ರೆ ದೇ ಆರ್ ಗೋಯಿಂಗ್ ಟು ಇನ್ಸಿಡೆಂಟ್ ಆನ್ ದ ಸರ್ಫೇಸ್ ಆಫ್ ದ M2 ಮಿರರ್. ಅದಕ್ಕೆ ಈ ಯೆಲ್ಲೋ ಕಲರ್ ಲೈಟ್ ರೇಸ್ಗೆ ನಾವು ಇನ್ಸಿಡೆಂಟ್ ಲೈಟ್ ರೇಸ್ ಅಂತ ಕರಿತೀವಿ ಫಾರ್ M2 ಓನ್ಲಿ. ಓಕೆ, ಹಂಗಾರೆ ಇವು ಮತ್ತೆ ಇನ್ಸಿಡೆಂಟ್ ಆಗಿ ಮತ್ತೆ ರಿಫ್ಲೆಕ್ಟ್ ಆಗ್ತವೆ. ಯಾವ ರೀತಿ ರಿಫ್ಲೆಕ್ಟ್ ಆಗ್ತವೆ ನೋಡಿ ಈಗ. ಸಿ ಹಿಯರ್ this is a reflected light ray. Getting my point? And now this is also reflected light ray. Okay, if these two reflected light rays produced backward, ಏನಾಗ್ತದೆ? ಎಲ್ಲಿಂದ ಬಂದಂಗೆ ಕಾಣ್ತಾವ ನೋಡ್ರಿ. ಸಿ ಹಿಯರ್ ದೇ ಅಪಿಯರ್ಸ್ ಟು ಕಮ್ ಫ್ರಮ್ ದಿಸ್ ಪಾಯಿಂಟ್. ಓಕೆ, ಹಂಗಾರೆ ದಿಸ್ ಇಸ್ ದ ಸೆಕೆಂಡ್ ಇಮೇಜ್ ವಿಚ್ ಈಸ್ ಫಾರ್ಮ್ಡ್ ಇನ್ಸೈಡ್ ದ M2 ಮಿರರ್. ನೆಕ್ಸ್ಟ್, ಇವು ಎರಡು ಲೈಟ್ ರೇಸ್ ಏನದಾವಲ್ಲ ದೇ ಆ್ಯಕ್ಟ್ ಆ್ಯಸ್ ಇನ್ಸಿಡೆಂಟ್ ರೇಸ್ ಫಾರ್ ದ M1 ಮಿರರ್. ಹಂಗಾರೆ ಇವು ಹೆಂಗೆ ರಿಫ್ಲೆಕ್ಟ್ ಆಗ್ತಾವೆ ನೋಡ್ರಿ. ಸಿ ಹಿಯರ್ ಇವು ಹೆಂಗೆ ರಿಫ್ಲೆಕ್ಟ್ ಆಗ್ತಾವೆ ನೋಡೋಣ ಈಗ. ಸಿ ಹಿಯರ್ ಇವು ಈ ರೀತಿ ರಿಫ್ಲೆಕ್ಟ್ ಆಗ್ತಾವೆ. ದಿಸ್ ಇಸ್ ರಿಫ್ಲೆಕ್ಟೆಡ್ ರೇ ಆ್ಯಂಡ್ ದಿಸ್ ಒನ್ ಈಸ್ ಆಲ್ಸೋ ರಿಫ್ಲೆಕ್ಟೆಡ್ ರೇ. ಓಕೆ, ಇಫ್ ದೀಸ್ ಟು ರಿಫ್ಲೆಕ್ಟೆಡ್ ರೇಸ್ ಪ್ರೊಡ್ಯೂಸ್ಡ್ ಬ್ಯಾಕ್ವರ್ಡ್, ಇವನ್ನ ಎರಡೂ ಹಿಂದೆ ಪ್ರೊಡ್ಯೂಸ್ ಮಾಡಿದ್ರೆ ಅವು ಎಲ್ಲಿಂದ ಬಂದಂಗೆ ಕಾಣ್ತಾವೆ ನೋಡಿ. ಈ ಪಾಯಿಂಟಿಂದ ಬಂದಂಗೆ ಕಾಣ್ತಾವೆ. ನಾ ಈಗ ಹಿಂದೆ ಪ್ರೊಡ್ಯೂಸ್ ಮಾಡ್ತೇನೆ ನೋಡಿರಿ. ಹಾಂ, ಇಲ್ಲಿ ನೋಡಿರಿ, ದೇ ಅಪಿಯರ್ಸ್ ಟು ಕಮ್ ಫ್ರಮ್ ದಿಸ್ ಪಾಯಿಂಟ್. ಸೇ ದಿಸ್ ಈಸ್ ದ ಥರ್ಡ್ ಇಮೇಜ್. ನೋಡಿರಿ, ಈ ಪಾಯಿಂಟ್ ಆಬ್ಜೆಕ್ಟ್ ಓದ್ ಇಮೇಜ್ ಫಸ್ಟ್ ಇಮೇಜ್ ಇಲ್ಲಿ ಫಾರ್ಮ್ ಆಯಿತು. ಈ I1ದ ಇಮೇಜ್ ಇಲ್ಲಿ ಫಾರ್ಮ್ ಆಯಿತು. I2ದ ಇಮೇಜ್ ಇಲ್ಲಿ ಫಾರ್ಮ್ ಆಯಿತು. ಹಾಗಾದ್ರೆ I1, I2, I3 ದೀಸ್ ಆರ್ ದ ಇಮೇಜಸ್ ಆಫ್ ದ ಸೇಮ್ ಆಬ್ಜೆಕ್ಟ್ ಬೋ. ಓಕೆ, ನೋಡಿರಿ, I2 ಅಂತಂದ್ರೆ I1ದ ಇಮೇಜ್. ಓಕೆ, I3 ಅಂತಂದ್ರೆ I2ದ ಇಮೇಜ್ ಇದು. ಓಕೆ, ಈ ರೀತಿ ಫಾರ್ಮ್ ಆಯಿತು. ಹಾಗಾದರೆ ಇನ್ನೊಂದು ರೀತಿ ನಾವು ತೆಗಿಬೋದು. ಯಾವ ರೀತಿ ನೋಡಿರಿ. ಹಾಂ, ನೋಡಿರಿ, ಇನ್ಸಿಡೆಂಟ್ ಲೈಟ್ ರೇಸ್ ಇಲ್ಲಿ ಕೂಡ ಇನ್ಸಿಡೆಂಟ್ ಆಗ್ತಾವೆ. ಯಾವ ರೀತಿ? ಸಿ ಹಿಯರ್ ಇದೊಂದು ಇನ್ಸಿಡೆಂಟ್ ರೇ, ರೈಟ್? ನೆಕ್ಸ್ಟ್ ಇದೊಂದು ಇನ್ಸಿಡೆಂಟ್ ರೇ. ಇವೆರಡು ಇಲ್ಲಿ ಇನ್ಸಿಡೆಂಟ್ ಆಗಿ
ಈ ರೀತಿ ಇಲ್ಲಿಂದ ಹಿಂಗೆ ರಿಫ್ಲೆಕ್ಟ್ ಆಗ್ತವೆ, ರೈಟ್. ದೀಸ್ ಆರ್ ರಿಫ್ಲೆಕ್ಟೆಡ್ ರೈಸ್ ಆ್ಯಂಡ್ ದಿಸ್ ಇಸ್ ಆಲ್ಸೋ ರಿಫ್ಲೆಕ್ಟೆಡ್ ರೇ. ಗೆಟಿಂಗ್ ಮೈ ಪಾಯಿಂಟ್? ದೇ ಅಪಿಯರ್ಸ್ ಟು ಕಮ್ ಫ್ರಮ್ ದಿಸ್ ಪಾಯಿಂಟ್, ರೈಟ್. ಹಂಗಾರೆ ದಿಸ್ ಈಸ್ ದ I1 ಡ್ಯಾಶ್ ಇಮೇಜ್ ವಿಚ್ ಇಸ್ ಫಾರ್ಮ್ಡ್ ಇನ್ಸೈಡ್ ದ ಸೆಕೆಂಡ್ ಮಿರರ್. ಅದೇ ರೀತಿ ಇವು ನೋಡ್ರಿ, ಇಲ್ಲಿ ಮತ್ತೆ ಇನ್ಸಿಡೆಂಟ್ ಆಗಿ ಇವು ಹೆಂಗೆ ಮತ್ತೆ ಹಿಂಗೆ ರಿಫ್ಲೆಕ್ಟ್ ಆಗ್ತವೆ, ರೈಟ್. ಸಿಯರ್ ಮತ್ತೆ ಈ ರೀತಿ ರಿಫ್ಲೆಕ್ಟ್ ಆಗ್ತವೆ, ಸಾರಿ ನೋಡ್ರಿ ಈ ರೀತಿ ರಿಫ್ಲೆಕ್ಟ್ ಆಗ್ತವೆ. ಓಕೆ, ನೆಕ್ಸ್ಟ್ ಇದು ಹಿಂಗೆ ರಿಫ್ಲೆಕ್ಟ್ ಆಗ್ತದೆ, ರೈಟ್. ಇವನ್ನ ಬ್ಯಾಕ್ವರ್ಡ್ ಪ್ರೊಡ್ಯೂಸ್ ಮಾಡಿದ್ರೆ ಇಲ್ಲಿಂದ ಬಂದಂಗೆ ಕಾಣ್ತವೆ, ಇಲ್ಲಿಂದ ಬಂದಂಗೆ ಕಾಣ್ತವೆ, ರೈಟ್. ಸಿಯರ್ ಸೊ ದಿಸ್ ಈಸ್ ದ I2 ಡ್ಯಾಶ್ ಇಮೇಜ್. ಓಕೆ, ಹಾಗಾದರೆ ಈ ರೀತಿ ಇದರ ಈ ಇಮೇಜ್ ಇಲ್ಲೇ ಹಿಂಗೆ ಇನ್ಫೈನೈಟ್ ನಂಬರ್ ಆಫ್ ಇಮೇಜಸ್ ಫಾರ್ಮ್ ಆಗ್ತವೆ. ಇನ್ ದಿಸ್ ವೇ ವೆನ್ ಟು ಪ್ಲೇನ್ ಮಿರರ್ಸ್ ಆರ್ ಪ್ಲೇಸ್ಡ್ ಪ್ಯಾರಲಲ್ ಟು ಈಚ್ ಅದರ್, ನಂಬರ್ ಆಫ್ ಇಮೇಜಸ್ ಈಸ್ ಇನ್ಫೈನೈಟ್ ಅಂತ ಹೇಳ್ತೀವಿ ನಾವು. ಓಕೆ, ನಮ್ಮ ಕ್ವಶನ್ ಈಗ ಈ I1 ಮತ್ತು I1 ಡ್ಯಾಶ್ ನಡುವೆ ಎಷ್ಟು ಡಿಸ್ಟೆನ್ಸ್ ಇದೆ, I2 ಡ್ಯಾಶ್ ಮತ್ತು I2 ನಡುವೆ ಎಷ್ಟು ಡಿಸ್ಟೆನ್ಸ್ ಇದೆ. ಓಕೆ, ಇದನ್ನು ನಾವೀಗ ಫೈಂಡ್ ಔಟ್ ಮಾಡೋಣ. ಇದಕ್ಕೆ ಡೈರೆಕ್ಟ್ ಒಂದು ಫಾರ್ಮುಲಾ ಇದೆ, ಅದನ್ನು ಹೇಳ್ತೀನಿ, ನೋಟ್ ಮಾಡಿಕೊಡ್ರಿ. See here, if two plane mirrors are placed parallel to each other, then number of images is infinity. And second point is distance between nth images is given by distance between nth images is given by ಏನದು in dash is equal to 2n into bracket x plus y. ಇಲ್ಲಿ x ಅಂದ್ರೆ ಏನು? Here x means distance of object from M1, and y means here y ಅಂದ್ರೇನು? here I will write here y means distance of object from M2 mirror. This formula is very important. Okay, keep it in mind. Okay, my dear students, here there is one problem. I will read it. Two plane mirrors, that is M1 and M2, are placed parallel to each other at a separation 6 meter as shown in the figure. Find the number of images and separation between the fifth images. ನೋಡ್ರಿ, ಈ ಫಿಗರ್ದಲ್ಲಿ ಒಂದು ಆಬ್ಜೆಕ್ಟ್ ಓವನ್ನು ಇಟ್ಟಿದ್ದಾರೆ. ಸೆಕೆಂಡ್ ಮಿರರ್ದಿಂದ 2 ಮೀಟರ್ ದೂರದಲ್ಲಿದೆ ಆಬ್ಜೆಕ್ಟ್. ಫಸ್ಟ್ ಮಿರರ್ದಿಂದ ಎಷ್ಟಾಯ್ತು ಹಂಗಾರೆ 4 ಮೀಟರ್ ಆಯಿತು. ಗೆಟಿಂಗ್ ಮೈ ಪಾಯಿಂಟ್? ಯಾಕಂದರೆ ಇದು ಟೋಟಲ್ಲ 6 ಮೀಟರ್ ಇದೆ. M2 ಮಿರರಿಂದ 2 ಮೀಟರ್ ದೂರದಲ್ಲಿ ಆಬ್ಜೆಕ್ಟ್ ಇದೆ. ಇದನ್ನು ಪ್ರಾಬ್ಲಮ್ದಲ್ಲಿ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ. ಹಂಗಾರೆ ಇದೆಷ್ಟು ಉಳಿತು? ಹಾಗಾದರೆ 4 ಮೀಟರ್ ಉಳೀತು. ಎರಡು ಸೇರಿ 6 ಮೀಟರ್ ಆಯಿತು. ಹಾಗಾದರೆ ಇದು ನಮ್ಮದು ಎಕ್ಸ್ ಆಯಿತು, ಇದು ವೈ ಆಯಿತು. ಎಕ್ಸ್ ಮತ್ತು ವೈ ವ್ಯಾಲ್ಯೂ ಕೊಟ್ಟಿದ್ದಾರೆ. ಇವರು ಏನು ಕೇಳಿದ್ದಾರೆ ಅಂತಂದ್ರೆ, ಫೈಂಡ್ ದ ನಂಬರ್ ಆಫ್ ಇಮೇಜಸ್ ಆ್ಯಂಡ್ ಸೆಪರೇಷನ್ ಬಿಟ್ವೀನ್ ಫಿಫ್ತ್ ಇಮೇಜಸ್. ಓಕೆ, ಆಲ್ರೆಡಿ ಇಲ್ಲೊಂದು ಪ್ರಾಬ್ಲಮ್ ಇದೆ ನೋಡಿರಿ, ಫಾರ್ಮುಲಾ. ಇದ್ರ ಪ್ರಕಾರ ನಾವು ಬಿಡಿಸ್ಬೇಕೀಗ. ನೋಡಿ ಸೊಲ್ಯೂಷನ್. ಸೊಲ್ಯೂಷನ್ ನಂಬರ್ 1. ನೋಡಿ,
Since two mirrors are parallel, since two mirrors are parallel, number of images is what? ಇನ್ಫಿನಿಟಿ. ಯಾಕಂದರೆ ನಾನು ಹೇಳಿಬಿಟ್ಟಿದ್ದೆ ನಿಮಗೆ ಸಿನಾಪ್ಸಿಸ್ದಲ್ಲಿ. ಆ್ಯಂಡ್ ಸೆಕೆಂಡ್ ಸೊಲ್ಯೂಷನ್ ಈಸ್ ವಿ ಹ್ಯಾವ್ ಡಿಸ್ಟೆನ್ಸ್ ಬಿಟ್ವೀನ್ nth ಇಮೇಜಸ್. ನೋಡಿರಿ ಇಲ್ಲಿ ಫಿಫ್ತ್ ಇಮೇಜ್, ಇಲ್ಲಿ n = 5 ಫಿಫ್ತ್ ಇಮೇಜ್ ಅಂತ ಹೇಳಿದ್ದಾರೆ. ಅಂದರೆ n = 5 ಆಯಿತು. ಅಂದರೆ I5 ಡ್ಯಾಶ್ is equal to 2n into bracket x plus y ಅಂತ ಫಾರ್ಮುಲಾ ಇದೆ. ಇಲ್ಲಿ n ವ್ಯಾಲ್ಯೂ ಏನಾಗಿದೆ 5 ಆಗಿದೆ ಫಿಫ್ತ್ ಇಮೇಜ್. ಎಕ್ಸ್ ವ್ಯಾಲ್ಯೂ ಏನಾಗಿದೆ 4 ಆಗಿದೆ, ಪ್ಲಸ್ y ವ್ಯಾಲ್ಯೂ ಏನಾಗಿದೆ 2 ಆಗಿದೆ. ಓಕೆ, ಗೆಟಿಂಗ್ ಮೈ ಪಾಯಿಂಟ್. ಹಾಗಾದರೆ 10 into 6 that is 60 ಮೀಟರ್. ಅಂದರೆ ಡಿಸ್ಟೆನ್ಸ್ ಬಿಟ್ವೀನ್ ಫಿಫ್ತ್ ಇಮೇಜಸ್ ಈಸ್ 60 ಮೀಟರ್. ದಿಸ್ ಈಸ್ ದ ಫೈನಲ್ ಆನ್ಸರ್. ನೋಡಿರಿ, ಈ ಫಾರ್ಮುಲಾ ಕರೆಕ್ಟಾಗಿ ನಿಮಗೆ ಗೊತ್ತಿದ್ಬಿಡ್ತಂದ್ರೆ ಇಂಥ ಪ್ರಾಬ್ಲಮ್ಸ್ಗಳನ್ನ ನಿಮಗೆ ಮಾಡ್ಲಿಕ್ಕೆ ಬರ್ತದೆ. ನಿಮ್ಗೆ ಅಸೈನ್ಮೆಂಟ್ದಲ್ಲಿ ಇಂಥ ಮೆನಿ ಪ್ರಾಬ್ಲಮ್ಸನ್ನು ಕೊಟ್ಟಿದ್ದೀನಿ, ನೀವು ಟ್ರೈ ಮಾಡಬೇಕು ಅವ್ರನ್ನ. ಅಂದಾಗ ಇದರ ನಿಜವಾದ ಕಾನ್ಸೆಪ್ಟ್ ನಿಮ್ಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಹಿಯರ್ ಒನ್ ಮೋರ್ ಕಾನ್ಸೆಪ್ಟ್ ಇಸ್ ದೇರ್. ವ್ಯಾನ್ ಟು ಪ್ಲೇನ್ ಮಿರರ್ಸ್ ಆರ್ ಪ್ಲೇಸ್ಡ್ ಪ್ಯಾರಲಲ್ ಟು ಈಚ್ ಅದರ್. ಇಲ್ಲಿ ಎರಡು ಮಿರರ್ ಇದಾವೆ. ಯಾವ್ಯಾವು ಮಿರರ್? M1 ಮಿರರ್ M2. ಎರಡನ್ನು ಒಂದಕ್ಕೊಂದು ಪರ್ಪೆಂಡಿಕ್ಯುಲರ್ ಡೈರೆಕ್ಷನ್ದಲ್ಲಿ ಇಟ್ಟಿದ್ದೇನೆ. ಈ ರೀತಿ ಇಟ್ಟಾಗ ಇಲ್ಲೊಂದು ಆಬ್ಜೆಕ್ಟನ್ನು ಪ್ಲೇಸ್ ಮಾಡೋಣ. ಎಲ್ಲಿ? ಇಲ್ಲೊಂದು ಆಬ್ಜೆಕ್ಟನ್ನು ಪ್ಲೇಸ್ ಮಾಡ್ತೇನೆ. ಸೇ ದಿಸ್ ಇಸ್ ದ ಪಾಯಿಂಟ್ ಆಬ್ಜೆಕ್ಟ್ O. ಓಕೆ, ಇಲ್ಲಿ ಪ್ಲೇಸ್ ಮಾಡಿದಾಗ ಎಷ್ಟು ಇಮೇಜಸ್ ಫಾರ್ಮ್ ಆಗ್ತಾವೆ? ನಾರ್ಮಲಿ ನೀವು ಹೇಳಿಬಿಡ್ತೀರಿ ಇಲ್ಲಿ ಎರಡೇ ಇಮೇಜಸ್ ಫಾರ್ಮ್ ಆಗ್ತಾವೆ ಅಂತೇಳಿ. ಹೇಗೆ, ಯಾವ ರೀತಿ ಅಂತಂದ್ರೆ, ಒಂದು ಇದು ಆಬ್ಜೆಕ್ಟ್ ಡಿಸ್ಟೆನ್ಸಾ, ಇಷ್ಟೇ ದೂರದಲ್ಲಿ ಇಲ್ಲಿ ಇಮೇಜ್ ಫಾರ್ಮ್ ಆಗುತ್ತೆ ಅಂತ ಹೇಳ್ತೀರಿ. ಇದಕ್ಕೆ ನೀವೇನಂದ್ರಿ O1. ಅದೇ ರೀತಿ ಇದರ ಇಮೇಜ್ ಇದರ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ದೂರದಲ್ಲಿ ಇಲ್ಲೊಂದು ಇಮೇಜ್ ಫಾರ್ಮ್ ಆಗುತ್ತೆ ಅಂತ ಹೇಳಿದ್ರಿ. ಇದಕ್ಕೆ O2 ಅನ್ರಿ. ಯಾಕಂದರೆ ಇಮೇಜ್ ಡಿಸ್ಟೆನ್ಸನ್ನು ನಾವು ಮೆಜರ್ ಮಾಡುವಾಗ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ತೊಗೋಬೇಕು ಅಂತ ಈಗಾಗಲೇ ನಾನು ನಿಮಗೆ ಹೇಳಿದ್ದೇನೆ. ಹಂಗಾರೆ ಈ ಆಬ್ಜೆಕ್ಟದ್ದು ಇಲ್ಲೊಂದು ಇಮೇಜ್ ಮೂಡ್ತು, ಇಲ್ಲೊಂದು ಇಮೇಜ್ ಮೂಡ್ತು. ಅಂದ್ರೆ ಎರಡು ಪ್ಲೇನ್ ಮಿರರ್ಗಳನ್ನು ಪರ್ಪೆಂಡಿಕ್ಯುಲರ್ ಡೈರೆಕ್ಷನ್ದಲ್ಲಿ, ಐ ಮೀನ್ ಒಂದಕ್ಕೊಂದು ಪರ್ಪೆಂಡಿಕ್ಯುಲರ್ ಆಗಿ ಇಟ್ಟಾಗ ಎರಡೇ ಇಮೇಜಸ್ ಫಾರ್ಮ್ ಆಗುತ್ತಾ ಅಂತ ನಾವು ಅಂದ್ಕೊಂಡೇವಿ. ಬಟ್ ದಿಸ್ ಇಸ್ ರಾಂಗ್. ನೋಡಿರಿ, ಇಲ್ಲಿ 3 ಇಮೇಜಸ್ ಫಾರ್ಮ್ ಆಗ್ತವೆ. ಹೇಗೆ ನೋಡೋಣ. ನೋಡಿ, ನಾರ್ಮಲ್ ನಮಗೆ ಎರಡೇ ಇಮೇಜಸ್ ಫಾರ್ಮ್ ಆಗ್ತಾವೆ ಅಂತ ಅನಿಸ್ತದೆ. ನೋಡಿರಿ, ಈ ಮಿರರ್ದಲ್ಲಿ ಇಲ್ಲೊಂದು ಇಮೇಜ್ ಮೂಡಿದೆ, ಈ ಮಿರರ್ದಲ್ಲಿ ಇಲ್ಲೊಂದು ಇಮೇಜ್ ಮೂಡಿದೆ. ಎರಡು ಈಕ್ವಲ್ ಡಿಸ್ಟೆನ್ಸನ್ನು ಯಾಕೆ ತೆಗೆದೆ ನಾನು? ಯಾಕಂದರೆ ಎಷ್ಟು ಆಬ್ಜೆಕ್ಟ್ ಡಿಸ್ಟೆನ್ಸ್ ಇರ್ತೋ ಅಷ್ಟೇ ಇಮೇಜ್ ಡಿಸ್ಟೆನ್ಸ್ ಇರ್ತದೆ, ಎಷ್ಟು ಆಬ್ಜೆಕ್ಟ್ ಡಿಸ್ಟೆನ್ಸ್ ಇರ್ತೋ ಅಷ್ಟೇ ಇಮೇಜ್ ಡಿಸ್ಟೆನ್ಸ್ ಇರ್ತದೆ ಅಂಥೇಳಿ ನಿಮಗೆ ಹೇಳಿದ್ದೀನಿ ನಾನು. ಇನ್ ಕೇಸ್ ಆಫ್ ಪ್ಲೇನ್ ಮಿರರ್ಸ್ ಆಬ್ಜೆಕ್ಟ್ ಡಿಸ್ಟೆನ್ಸ್ ಆ್ಯಂಡ್ ಇಮೇಜ್ ಡಿಸ್ಟೆನ್ಸ್ ಬೋತ್ ಆರ್ ಈಕ್ವಲ್ ಅಂತ. ಹಂಗಾರೆ ಮೂರನೇ ಇಮೇಜ್ ಎಲ್ಲಿ ಫಾರ್ಮ್ ಆಗುತ್ತಾ? ನೋಡಿ, ಫಸ್ಟ್ ಈ ಇಮೇಜ್ನ ಫಸ್ಟ್ ತಿಳ್ಕೊಂಡು ನಾವು ಯಾವ ರೀತಿ ನೋಡಿರಿ. ಈಗ ಇಲ್ಲೊಂದು ಇನ್ಸಿಡೆಂಟ್ ರೇ ಆಫ್ ಲೈಟ್ ಫಾಲ್ ಆಗ್ತದೆ ಈ ರೀತಿ. ಸಾರಿ, ನಾನು ವೈಟ್ ಲೈಟನ್ನು ಬಳಸೋಣ. ಓಕೆ, ದಿಸ್ ಈಸ್ ಕಾಲ್ಡ್ ವಾಟ್? ದಿಸ್ ಈಸ್ ಇನ್ಸಿಡೆಂಟ್ ಲೈಟ್. ಇನ್ಸಿಡೆಂಟ್ ಆಯಿತು. ಇದು ಮತ್ತೆ ಏನಾಗ್ತದೆ? ರಿಫ್ಲೆಕ್ಟ್ ಆಗ್ತದೆ. ಯಾಕಂದ್ರೆ ಅಲಾಂಗ್ ದ ನಾರ್ಮಲ್ ಇನ್ಸಿಡೆಂಟ್ ಆಗೈತಿ. ಹೀಗಾಗಿ ಮತ್ತೆ ಹಿಂಗೆ ಇಟ್ ರಿವರ್ಸ್ ಬ್ಯಾಕ್, ಈ ರೀತಿ ರಿಫ್ಲೆಕ್ಟ್ ಆಗ್ತದೆ. ಓಕೆ, ಅಂದರೆ ನೆಕ್ಸ್ಟ್ ಅದೇ ರೀತಿ ಇನ್ನೊಂದು ಇನ್ಸಿಡೆಂಟ್ ರೇ ತೊಗೊಳ್ಳೋಣ. ಇಲ್ಲಿ ಇನ್ಸಿಡೆಂಟ್ ಆಗ್ತದೆ ಮಿರರ್ 2 ಮೇಲೆ. ಇನ್ಸಿಡೆಂಟ್ ಆಗಿ ಮತ್ತೆ ಇದು ಅಲಾಂಗ್ ದ ನಾರ್ಮಲ್ ಇನ್ಸಿಡೆಂಟ್ ಆಗಿದ್ದರಿಂದ ಇದು ಮತ್ತೆ ಹಿಂಗೆ ರಿವರ್ಸ್ ಆಗ್ತದೆ. ದಿಸ್ ಇಸ್ ರಿಫ್ಲೆಕ್ಟೆಡ್ ರೇ. ಹೌದಾ? ಈ ಎರಡೂ ರಿಫ್ಲೆಕ್ಟೆಡ್ ಲೈಟನ್ನು ನೀವು ಬ್ಯಾಕ್ವರ್ಡ್ ಪ್ರೊಡ್ಯೂಸ್ ಮಾಡಿದರೆ ಎಲ್ಲಿ ಮೀಟ್ ಆಗ್ತಾವೆ? O1 ಮತ್ತು O2ದಲ್ಲಿ ಮೀಟ್ ಆಗ್ತಾವೆ. ಓಕೆ, ಅದನ್ನು ಪ್ರೊಡ್ಯೂಸ್ ಮಾಡೋಣ ಈಗ. ಓಕೆ, ನೋಡಿರಿ, O1 ಮತ್ತು O2ದಿಂದ ಬಂದಂಗೆ ಕಾಣ್ತಾವೆ. ಅಂದರೆ ಎರಡು ಇಮೇಜ್. ಇನ್ನು ಮೂರನೇ ಇಮೇಜಸ್ ಎಲ್ಲಿ ಫಾರ್ಮ್ ಆಗ್ತದೆ? ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಕರೆಕ್ಟಾಗಿ ನೀವು ಲಕ್ಷ್ಯ ಕೊಡಬೇಕು. ನೋಡಿರಿ, ಇಲ್ಲಿ ಮತ್ತೊಂದು ಇನ್ಸಿಡೆಂಟ್ ಲೈಟನ್ನ ನಾನು ಡ್ರಾ ಮಾಡ್ತೀನಿ. ದಿಸ್ ಈಸ್ ಕಾಲ್ಡ್ ವಾಟ್? ದಿಸ್ ಈಸ್ ಇನ್ಸಿಡೆಂಟ್ ಲೈಟ್. ಇದು ಇನ್ಸಿಡೆಂಟ್ ಆಗ್ತದೆ. ಹೆಂಗೆ ರಿಫ್ಲೆಕ್ಟ್ ಆಗ್ತದೆ ನೋಡೋಣ. ಇಲ್ಲಿ ಇನ್ಸಿಡೆಂಟ್ ಆಗಿ ಈ ರೀತಿ ರಿಫ್ಲೆಕ್ಟ್ ಆಗ್ತದೆ. ಇದು ದಿಸ್ ಈಸ್ ಕಾಲ್ಡ್ ವಾಟ್?
ರಿಫ್ಲೆಕ್ಟೆಡ್ ರೇ. ಈ ರಿಫ್ಲೆಕ್ಟೆಡ್ ರೇ M2 ಮೇಲೆ ಇನ್ಸಿಡೆಂಟ್ ಆಗಿ ಮತ್ತೆ ಈ ರೀತಿ ಇದು ರಿಫ್ಲೆಕ್ಟ್ ಆಗ್ತದೆ. ಗೆಟಿಂಗ್ ಮೈ ಪಾಯಿಂಟ್. ನೆಕ್ಸ್ಟ್ ಇನ್ನೊಂದು ಲೈಟನ್ನು ತಗೊಳ್ತೇನೆ ನಾನು. ಸಿ ಹಿಯರ್, ದಿಸ್ ಈಸ್ ಒನ್ ಮೋರ್ ಇನ್ಸಿಡೆಂಟ್ ರೇ ಕಮಿಂಗ್ ಫ್ರಮ್ ದ ಆಬ್ಜೆಕ್ಟ್ O. ಇಲ್ಲಿ ಇನ್ಸಿಡೆಂಟ್ ಆಗಿ M2 ಮೇಲೆ ಇನ್ಸಿಡೆಂಟ್ ಆಗಿ ಇದು ಮತ್ತೆ ರಿಫ್ಲೆಕ್ಟ್ ಆಗ್ತದೆ. ಎಲ್ಲಿ ಹೋಗಿ ಮೀಟ್ ಆಗ್ತದೆ ನೋಡಿರಿ, ಇದು ಹಿಂಗೆ ಹೋಗಿ ಮತ್ತೆ ಇಲ್ಲಿ ರಿಫ್ಲೆಕ್ಟ್ ಆಗ್ತದೆ. ಗೆಟಿಂಗ್ ಮೈ ಪಾಯಿಂಟ್. M1 ಮೇಲೆ ಇನ್ಸಿಡೆಂಟ್ ಆಗಿ ಮತ್ತೆ ಇದು ಹಿಂಗೆ ರಿಫ್ಲೆಕ್ಟ್ ಆಗ್ತದೆ. ಗೆಟಿಂಗ್ ಮೈ ಪಾಯಿಂಟ್. ಅಂದರೆ ಇದೊಂದು ರಿಫ್ಲೆಕ್ಟೆಡ್ ರೇ ಮತ್ತು ಇದೊಂದು ರಿಫ್ಲೆಕ್ಟೆಡ್ ರೇ. ಇವು ಎರಡೂ ರಿಫ್ಲೆಕ್ಟೆಡ್ ರೇಸ್ಗಳನ್ನು ಯಾವ್ಯಾವು, ಇವು ಎರಡು ನೋಡಿರಿ, ಈ ರಿಫ್ಲೆಕ್ಟೆಡ್ ರೇ ಮತ್ತು ಈ ರಿಫ್ಲೆಕ್ಟೆಡ್ ರೇನ ನಾನು ಬ್ಯಾಕ್ವರ್ಡ್ ಪ್ರೊಡ್ಯೂಸ್ ಮಾಡಿದರೆ ಎಲ್ಲಿ ಮೀಟ್ ಆಗ್ತಾವಲ್ಲ ಅದೊಂದು ಇಮೇಜು. ಈ ರೀತಿಯಾಗಿ 3 ಇಮೇಜಸ್ ಫಾರ್ಮ್ ಆಗ್ತವೆ. ನೋಡೋಣ, ಈ ರೇನ ಇವೆರಡೂ ರಿಫ್ಲೆಕ್ಟೆಡ್ ರೇಸ್ಗಳನ್ನ ನಾನು ಈಗ ಬ್ಯಾಕ್ವರ್ಡ್ ಪ್ರೊಡ್ಯೂಸ್ ಮಾಡ್ತೀನಿ. ಓಕೆ, ಎಲ್ಲಿಂದ ಫಾರ್ಮ್ ಆಗ್ಯಾವ ನೋಡೋಣ ಅಂತ. ಓಕೆ, ಸಿ ಹಿಯರ್ ಐ ವಿಲ್ ಪ್ರೊಡ್ಯೂಸ್ ಬೋತ್ ದ ರಿಫ್ಲೆಕ್ಟೆಡ್ ರೇಸ್ ಬ್ಯಾಕ್ವರ್ಡ್. ಎಲ್ಲಿ ಮೀಟ್ ಆಗ್ತಾವಲ್ಲ ಅಲ್ಲೊಂದು ಇಮೇಜ್ ಫಾರ್ಮ್ ಆಗ್ತವೆ. ಅದನ್ನ ಈಗ ನೋಡೋಣ. ಓಕೆ, ಇಲ್ಲಿ ನೋಡಿರಿ, ಫೈನಲಿ ಇಲ್ಲೊಂದು ಇಮೇಜ್ ಫಾರ್ಮ್ ಆಯಿತು. ನೋಡಿರಿ, ಈ ಎರಡೂ ರಿಫ್ಲೆಕ್ಟೆಡ್ ರೇಸ್ಗಳನ್ನು ಬ್ಯಾಕ್ವರ್ಡ್ ಪ್ರೊಡ್ಯೂಸ್ ಮಾಡಿದಾಗ ಇಲ್ಲಿ ಮೀಟ್ ಆಯಿತು. ಹಾಗಾದರೆ O3 ಇಸ್ ದ ಒನ್ ಮೋರ್ ಇಮೇಜ್ ಫಾರ್ಮ್ಡ್ ಬೈ ದ 2 ಮಿರರ್ಸ್. ಇಲ್ಲಿ O3 ಆ್ಯಕ್ಚುಲಿ ಯಾವ್ದಾರ ಇಮೇಜ್ ಗೊತ್ತೇನಿದೆ, ಈ O1 ಮತ್ತು O2 ಎರಡೂ ಇಲ್ಲಿ ಫಾರ್ಮ್ ಆಗ್ಯಾವ. ನೋಡಿರಿ, ಇಲ್ಲಿ ಪರ್ಪೆಂಡಿಕ್ಯುಲರ್ ಡೈರೆಕ್ಷನ್ ಐತಿ, ಇಲ್ಲಿ ಪರ್ಪೆಂಡಿಕ್ಯುಲರ್ ಡೈರೆಕ್ಷನ್ ಐತಿ. ಈ O1 ಮತ್ತು O2 ಇಮೇಜ ಇಲ್ಲಿ ಓವರ್ಲ್ಯಾಪ್ ಆಗೈತಿ. ಓವರ್ಲ್ಯಾಪ್ ಆಗಿ O3 ಇಮೇಜ್ ಫಾರ್ಮ್ ಆಗಿದೆ ಅಂತ ಅರ್ಥ. ಇನ್ ದಿಸ್ ವೇ, ವ್ಯಾನ್ 2 ಪ್ಲೇನ್ ಮಿರರ್ಸ್ M1 and M2 ಆರ್ ಪ್ಲೇಸ್ಡ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್, ದೆನ್ ಟೋಟಲಿ 3 images are formed. This is the concept. Okay, write down. Okay, my dear students, here one more condition is there. ಇಲ್ಲಿ ನೋಡ್ರಿ, ಎರಡು ಪ್ಲೇನ್ ಮಿರರ್ಸ್ M1 ಮತ್ತು M2 ಅಂತ ಕನ್ಸಿಡರ್ ಮಾಡ್ಕೊಂಡೇನೆ. ಈ ರೀತಿ ಪೊಸಿಷನಲ್ಲಿ ಇಟ್ಟಾಗ ನಾನು ಇಲ್ಲೊಂದು ಪಾಯಿಂಟ್ ಆಬ್ಜೆಕ್ಟ್ O ಅನ್ನು ಇಡ್ತೇನೆ. ಹಾಗಾದರೆ ಇದ್ರ ಇಮೇಜಸ್ ಎಷ್ಟು ಮೂಡ್ತಾವೆ, 2 ಮೂಡ್ತಾವೋ 3 ಮೂಡ್ತಾವೋ, ಈ ರೀತಿ ಮಿರರ್ಸ್ಗಳನ್ನ ಇಟ್ಟಾಗ ಅದನ್ನು ನಾವೀಗ ಸ್ಟಡಿ ಮಾಡೋಣ. ಓಕೆ, ಸಿಯರ್ ಪಾಯಿಂಟ್ ಆಬ್ಜೆಕ್ಟ್ O is at equal distance from both the mirrors. In this position, how many images are formed by M1 and M2? This is our question. ನೋಡ್ರಿ, ಈಗ ನಾ ಈಗ ಇನ್ಸಿಡೆಂಟ್ ಲೈಟನ್ನು ಡ್ರಾ ಮಾಡ್ತೀನಿ. ದಿಸ್ ಈಸ್ ಕಾಲ್ಡ್ ವಾಟ್? ದಿಸ್ ಈಸ್ ಇನ್ಸಿಡೆಂಟ್ ಲೈಟ್. ಇದೇನಿದು ಇನ್ಸಿಡೆಂಟ್ ಲೈಟ್. ನೆಕ್ಸ್ಟ್ ಇದು ರಿಫ್ಲೆಕ್ಟ್ ಆಗ್ತದೆ. ಹೆಂಗೆ ರಿಫ್ಲೆಕ್ಟ್ ಆಗ್ತದೆ ನೋಡ್ರಿ. ಸಿ ನಾ ರಿಫ್ಲೆಕ್ಟೆಡ್ ರೇನ ಯಾವತ್ತು ಡ್ರಾ ಮಾಡ್ತೀನಿ ನೋಡ್ರಿ. ದಿಸ್ ಈಸ್ ರಿಫ್ಲೆಕ್ಟೆಡ್ ಲೈಟ್. ಗೆಟಿಂಗ್ ಮೈ ಪಾಯಿಂಟ್. ನೆಕ್ಸ್ಟ್ ಇನ್ನೊಂದು ಇನ್ಸಿಡೆಂಟ್ ಲೈಟನ್ನು ನಾನು ಇಲ್ಲಿ ಡ್ರಾ ಮಾಡ್ತೀನಿ. ಸಿ ದಿಸ್ ಈಸ್ ಇನ್ಸಿಡೆಂಟ್ ಲೈಟ್ ವಿಚ್ ಇಸ್ ಇನ್ಸಿಡೆಂಟ್ ನಾರ್ಮಲಿ. ಓಕೆ, ಈಗ ನಾರ್ಮಲಿ ಇನ್ಸಿಡೆಂಟ್ ಆಗೈತೆ ಅಂದ್ರೆ ಮತ್ತೆ ಇದು ಹಿಂಗೆ ರಿವರ್ಸ್ ಆಗಿ ರಿಫ್ಲೆಕ್ಟ್ ಆಗ್ತದೆ. ಈಗೇನು ಮಾಡೋಣ, ನಾವು ಎರಡೂ ರಿಫ್ಲೆಕ್ಟೆಡ್ ಲೈಟ್ಗಳನ್ನ ಇಲ್ಲಿ ನೋಡಿರಿ, ಇದೊಂದು ರಿಫ್ಲೆಕ್ಟೆಡ್ ಲೈಟ, ಇದೊಂದು ರಿಫ್ಲೆಕ್ಟೆಡ್ ಲೈಟ್, ಇವೆರಡನ್ನು ಬ್ಯಾಕ್ವರ್ಡ್ ಪ್ರೊಡ್ಯೂಸ್ ಮಾಡಿದರೆ ಎಲ್ಲಿ ಮೀಟ್ ಆಗ್ತಾವಲ್ಲ ಅದೇ ನಮ್ಮ ಇಮೇಜ್, ಅದೇ ನಮಗೆ ಬೇಕಾಗಿರೋ ಇಮೇಜ್. ಹಂಗಾರೆ ಈ ರಿಫ್ಲೆಕ್ಟೆಡ್ ರೇ ಮತ್ತು ಈ ರಿಫ್ಲೆಕ್ಟೆಡ್ ರೇನ ಬ್ಯಾಕ್ವರ್ಡ್ ಪ್ರೊಡ್ಯೂಸ್ ಮಾಡೋಣ ಇವಾಗ. ಓಕೆ, ಹಾಂ ನೋಡಿರಿ, ಎರಡೂ ರಿಫ್ಲೆಕ್ಟೆಡ್ ರೇಸ್ಗಳು ಇಲ್ಲಿ ಮೀಟ್ ಆಗಿವೆ. ಹಾಗಾದರೆ ದಿಸ್ ಇಸ್ ದ ಇಮೇಜ್ ಆಫ್ ದ ಆಬ್ಜೆಕ್ಟ್ O ವಿಚ್ ಇಸ್ ಫಾರ್ಮ್ಡ್ ಇನ್ಸೈಡ್ ದ ಮಿರರ್ M1. ಅದೇ ರೀತಿ M2 ಮಿರರ್ದಲ್ಲಿ ಇಮೇಜ್ ಯಾವ ರೀತಿ ಫಾರ್ಮ್ ಆಗ್ತದೆ ಅದನ್ನು ನಾವು ಸ್ಟಡಿ ಮಾಡೋಣ. ಸಿಯರ್ ಹಾಗಾದರೆ ಇಲ್ಲೊಂದು ಇನ್ಸಿಡೆಂಟ್ ರೇ ಆಫ್ ಲೈಟ ಈ ರೀತಿ ಇನ್ಸಿಡೆಂಟ್ ಆಗ್ತದೆ. ದ್ಯಾಟ್ಸ್ ಆಲ್. ಓಕೆ, ಇದು ಹೆಂಗೆ ರಿಫ್ಲೆಕ್ಟ್ ಆಗ್ತದೆ ನೋಡಿರಿ, ಈ ರೀತಿ ರಿಫ್ಲೆಕ್ಟ್ ಆಗ್ತದೆ. ಓಕೆ, ನೆಕ್ಸ್ಟ್ ಇನ್ನೊಂದು ಇನ್ಸಿಡೆಂಟ್ ರೇನ ಕನ್ಸಿಡರ್ ಮಾಡ್ಕೊಳ್ಳೋಣ. ದಿಸ್ ಈಸ್ ಒನ್ ಮೋರ್ ಇನ್ಸಿಡೆಂಟ್ ರೇ ವಿಚ್ ಇನ್ಸಿಡೆಂಟ್ ನಾರ್ಮಲಿ. ಓಕೆ, ಇದು ನಾರ್ಮಲಿ ಇನ್ಸಿಡೆಂಟ್ ಆಗಿದ್ದರಿಂದ ಇದು ಮತ್ತೆ ರಿಫ್ಲೆಕ್ಟ್ ಬ್ಯಾಕ್ ಇನ್ ದಿಸ್ ಡೈರೆಕ್ಷನ್. ಓಕೆ, ಈಗೇನು ಮಾಡೋಣ ನೋಡಿರಿ, ಇದು ರಿಫ್ಲೆಕ್ಟ್ ಆಯ್ತು ಈ ರೀತಿ. ಓಕೆ, ಅಂದರೆ ಇಲ್ಲಿ 2 ರಿಫ್ಲೆಕ್ಟೆಡ್ ರೇಸ್ ಬಂದು ಮತ್ತೆ ದಿಸ್ ಒನ್ ಇಸ್ ರಿಫ್ಲೆಕ್ಟೆಡ್ ರೇ ಆ್ಯಂಡ್ ದಿಸ್ ಒನ್ ಇಸ್ ರಿಫ್ಲೆಕ್ಟೆಡ್ ರೇ. ಇವೆರಡನ್ನು ಬ್ಯಾಕ್ವರ್ಡ್ ಪ್ರೊಡ್ಯೂಸ್ ಮಾಡಿದಾಗ ಎಲ್ಲಿ ಮೀಟ್ ಆಗ್ತದಲ್ಲ ಆ ಪಾಯಿಂಟಿಗೆ ನಾವು ಇನ್ನೊಂದು ಇಮೇಜ್ ಅಂತ ಕರಿತೀವಿ. ನೋಡಂಗಾರ ಈ ರಿಫ್ಲೆಕ್ಟೆಡ್ ರೇ ಮತ್ತು ಈ ರಿಫ್ಲೆಕ್ಟೆಡ್ ರೇನ ಬ್ಯಾಕ್ವರ್ಡ್ ಪ್ರೊಡ್ಯೂಸ್ ಮಾಡೋಣ. ಹಾಂ, ಇಲ್ಲಿ ನೋಡಿ, ದಿಸ್ ಈಸ್ ದ ಸೆಕೆಂಡ್ ಇಮೇಜ್ ಆಫ್ ದ ಆಬ್ಜೆಕ್ಟ್ O ವಿಚ್ ಈಸ್ ಫಾರ್ಮ್ಡ್ ಇನ್ಸೈಡ್ ದ
ಮಿರರ್. ನೋಡಿರಿ ಇಲ್ಲಿ ಈ ರಿಫ್ಲೆಕ್ಟೆಡ್ ಈ ರಿಫ್ಲೆಕ್ಟೆಡನ್ನು ಬ್ಯಾಕ್ವರ್ಡ್ ಪ್ರೊಡ್ಯೂಸ್ ಮಾಡಿದಾಗ ಇಲ್ಲಿ ಮೀಟ್ ಆಗಿದೆ. ಹಾಗಾದರೆ ಇದೊಂದು ಇಮೇಜ. ಇಲ್ಲಿ ಕೂಡ ಈ ರಿಫ್ಲೆಕ್ಟೆಡ್ ರೇ ಮತ್ತು ಈ ರಿಫ್ಲೆಕ್ಟೆಡ್ ಬ್ಯಾಕ್ವರ್ಡ್ ಪ್ರೊಡ್ಯೂಸ್ ಮಾಡಿದಾಗ ಇಲ್ಲಿ ಮೀಟ್ ಆಗಿದೆ. ಹೀಗಾಗಿ ಇದೊಂದು ಇಮೇಜ್. ಈ ರೀತಿ ಅಟ್ ದಿಸ್ ಪೊಸಿಷನ್ 2 ಇಮೇಜಸ್ ಆರ್ ಫೌಂಡ್. ಓಕೆ, ನೋಡಿ ಇಲ್ಲಿ ಇನ್ನೊಂದು ಕಂಡೀಷನ್ ಇದೆ. ಇಲ್ಲೇನು ಮಾಡಿದ್ದಾರೆ ಅಂದ್ರೆ ಈ ರೀತಿ ಮಿರರ್ಸ್ಗಳನ್ನು ಇಟ್ಟಾಗ ಇಲ್ಲೊಂದು ಆಬ್ಜೆಕ್ಟನ್ನು ಇಡೋಣ. ದಿಸ್ ಈಸ್ ಪಾಯಿಂಟ್ ಆಬ್ಜೆಕ್ಟ್ ಓ. ಈ ಪೊಸಿಷನ್ದಲ್ಲಿ ಇಮೇಜಸ್ ಎಷ್ಟು ಫಾರ್ಮ್ ಆಗ್ತಾವೆ ಅನ್ನೋದು ನೋಡೋಣ. ಹಾಗಾದರೆ ಸಿ ಹಿಯರ್ ಇಲ್ಲಿಂದ ಒಂದು ಇನ್ಸಿಡೆಂಟ್ ಲೈಟ್ನ ತೆಗಿಬೇಕು. ದಿಸ್ ಈಸ್ ಕಾಲ್ಡ್ ವಾಟ್? ಇನ್ಸಿಡೆಂಟ್ ರೇ. ಓಕೆ, ಹುಚ್ ಇನ್ಸಿಡೆಂಟ್ ಆನ್ ದ ಸರ್ಫೇಸ್ ಆಫ್ M1. ಇದು ಇನ್ಸಿಡೆಂಟ್ ಆಗಿ ರಿಫ್ಲೆಕ್ಟ್ ಆಗ್ತದೆ. ಯಾವ ರೀತಿ? ಈ ರೀತಿ ರಿಫ್ಲೆಕ್ಟ್ ಆಗ್ತದೆ. ಗೆಟಿಂಗ್ ಮೈ ಪಾಯಿಂಟ್? ಹಂಗಾರೆ ಈ ರಿಫ್ಲೆಕ್ಟೆಡ್ ರೇನ ಬ್ಯಾಕ್ವರ್ಡ್ ಪ್ರೊಡ್ಯೂಸ್ ಮಾಡಿದ್ರೆ ಎಲ್ಲಿ ಮೀಟ್ ಆಗ್ತದೆ ನೋಡೋಣ. ಓಕೆ, ಇದನ್ನ ಆಮೇಲೆ ಪ್ರೊಡ್ಯೂಸ್ ಮಾಡೋಣ. ಆಮೇಲೆ ಇನ್ನೊಂದು ಇನ್ಸಿಡೆಂಟ್ ರೇ ಏನಾದರೂ ಕನ್ಸಿಡರ್ ಮಾಡ್ಕೊಳ್ರಿ. ದಿಸ್ ಒನ್ ಮೋರ್ ಇನ್ಸಿಡೆಂಟ್ ರೇ. ಇದು ಇನ್ಸಿಡೆಂಟ್ ಆಗಿ ಮತ್ತೆ ಯಾವ ರೀತಿ ರಿಫ್ಲೆಕ್ಟ್ ಆಗ್ತದೆ? ಇಟ್ ರಿಫ್ಲೆಕ್ಟ್ಸ್ ಬ್ಯಾಕ್ಸ್ ಇನ್ ದಿಸ್ ಡೈರೆಕ್ಷನ್. ಈಗೇನು ಮಾಡೋಣ, 2 ರಿಫ್ಲೆಕ್ಟೆಡ್ ರೈಸ್ ನಮಗೆ ಸಿಕ್ಕವು. ಎಷ್ಟು ಸಿಕ್ಕವು ನೋಡಿರಿ. ಇದೊಂದು ರಿಫ್ಲೆಕ್ಟೆಡ್ ರೇ, ಇದೊಂದು ರಿಫ್ಲೆಕ್ಟೆಡ್ ರೇ. ಇವೆರಡನ್ನೂ ಬ್ಯಾಕ್ವರ್ಡ್ ಪ್ರೊಡ್ಯೂಸ್ ಮಾಡಿದಾಗ ಎಲ್ಲಿ ಮೀಟ್ ಆಗ್ತದಲ್ಲ ದಟ್ ಈಸ್ ಕಾಲ್ಡ್ ಆ್ಯಸ್ ಇಮೇಜ್ ಆಫ್ ಆಬ್ಜೆಕ್ಟ್. ಓಕೆ, ಹಂಗಾರೆ ಲೆಟಸ್ ಡ್ರಾ ಈ 2 ರಿಫ್ಲೆಕ್ಟೆಡ್ ಅದನ್ನು ಬ್ಯಾಕ್ವರ್ಡ್ ಡೈರೆಕ್ಷನ್ದಲ್ಲಿ ನಾವು ಡ್ರಾ ಮಾಡೋಣ. ನಾವು ಎಲ್ಲಿ ಮೀಟ್ ಆಗ್ತದೆ ನೋಡೋಣ. ಸೊ ದಿಸ್ ಈಸ್ ದ ಇಮೇಜ್ O1. ದಿಸ್ ಇಸ್ ದ ಫಸ್ಟ್ ಇಮೇಜ್ ಆಫ್ ದ ಆಬ್ಜೆಕ್ಟ್ O. ಅದೇ ರೀತಿಯಾಗಿ ಈ ಮಿರರ್ ಮೇಲೆ ಯಾವ ರೀತಿ ಇಮೇಜ್ ಫಾರ್ಮ್ ಆಗ್ತದೆ ನೋಡೋಣ ಇವಾಗ. ಓಕೆ, ದಿಸ್ ಈಸ್ ಫಸ್ಟ್ ಇನ್ಸಿಡೆಂಟ್ ಲೈಟ್ ವಿಚ್ ಇನ್ಸಿಡೆಂಟ್ ನಾರ್ಮಲಿ. ಓಕೆ, ನೆಕ್ಸ್ಟ್ ಇದು ನಾರ್ಮಲಿ ಇನ್ಸಿಡೆಂಟ್ ಆಗೈತೆ ಅಂದಮೇಲೆ ದ ರಿಫ್ಲೆಕ್ಟೆಡ್ ರೇ ರಿವರ್ಸ್ ಬ್ಯಾಕ್ ಲೈಕ್ ದಿಸ್. ಓಕೆ, ನೆಕ್ಸ್ಟ್ ಇನ್ನೊಂದು ಇನ್ಸಿಡೆಂಟ್ ಡ್ರಾ ಮಾಡಿ. ಸೊ ನಾವು ಸಿ ಹಿಯರ್ ದಿಸ್ ಇಸ್ ಆಲ್ಸೋ ಒನ್ ಮೋರ್ ಇನ್ಸಿಡೆಂಟ್ ರೇ ಆ್ಯಂಡ್ ಹೌ ಇಟ್ ರಿಫ್ಲೆಕ್ಟ್ಸ್ ಬ್ಯಾಕ್. ನೋಡಿರಿ, ಇದು ಮತ್ತೆ ಈ ರೀತಿ ರಿಫ್ಲೆಕ್ಟ್ ಆಗ್ತದೆ. ಗೆಟಿಂಗ್ ಮೈ ಪಾಯಿಂಟ್? ಹಂಗಾರೆ ಇದೊಂದು ರಿಫ್ಲೆಕ್ಟೆಡ್ ರೇ ನೋಡಿರಿ, ಇಲ್ಲೊಂದು ರಿಫ್ಲೆಕ್ಟೆಡ್ ರೇ ಐತಿ, ಇಲ್ಲೊಂದು ರಿಫ್ಲೆಕ್ಟೆಡ್ ರೇ ಐತಿ. ಇವು ಎರಡನ್ನೂ ಬ್ಯಾಕ್ವರ್ಡ್ ಪ್ರೊಡ್ಯೂಸ್ ಮಾಡಿದ್ರೆ ಎಲ್ಲಿ ಮೀಟ್ ಆಗ್ತದಲ್ಲ ಆ ಮೀಟಿಂಗ್ ಪಾಯಿಂಟಿಗೆ ನಾವೇನು ಕರಿತೀವಿ? ಇಮೇಜ್ ಫಾರ್ಮ್ ಇನ್ಸೈಡ್ ದ ಮಿರರ್ M2 ಆಫ್ ದ ಆಬ್ಜೆಕ್ಟ್ O ಅಂತ ಕರಿತೀವಿ. ಓಕೆ, ಸೊ ದಿಸ್ ಈಸ್ ದ ಸೆಕೆಂಡ್ ಇಮೇಜ್ ಆಫ್ ದ ಆಬ್ಜೆಕ್ಟ್ O ವಿಚ್ ಈಸ್ ಫಾರ್ಮ್ಡ್ ಇನ್ಸೈಡ್ ದ ಮಿರರ್ M2. ಅಂದರೆ ಇವೆರಡೂ ಕೇಸಸ್ದಲ್ಲಿ ನಂಬರ್ ಆಫ್ ಇಮೇಜಸ್ ಫಾರ್ಮ್ಡ್ ಆರ್ 2 ಓನ್ಲಿ. ತಿಳ್ಕೋಬೇಕು, ರಿಫ್ಲೆಕ್ಟೆಡ್ ರೇಸ್ಗಳನ್ನು ಬ್ಯಾಕ್ವರ್ಡ್ ಪ್ರೊಡ್ಯೂಸ್ ಮಾಡಿದಾಗ 2 ಅಥವಾ 2ಕ್ಕಿಂತ ಹೆಚ್ಚು ರಿಫ್ಲೆಕ್ಟೆಡ್ ರೇಸ್ಗಳನ್ನು ನೀವು ಬ್ಯಾಕ್ವರ್ಡ್ ಪ್ರೊಡ್ಯೂಸ್ ಮಾಡಿರಿ. ಅವು ಎಲ್ಲಿ ಮೀಟ್ ಆಗ್ತಾವಲ್ಲ ದಟ್ ಪಾಯಿಂಟ್ ಆಫ್ ಮೀಟಿಂಗ್ ಇಸ್ ಕಾಲ್ಡ್ ವಾಟ್? ರಿಫ್ಲೆಕ್ಟೆಡ್ ರೇಸ್ ಮೀಟ್ ಆಗಬೇಕು. ಆ ಪಾಯಿಂಟ್ ಆಫ್ ರಿಫ್ಲೆಕ್ಟೆಡ್ ರೇಸ್ ಮೀಟ್ ಆಗ್ತಾವಲ್ಲ ದಟ್ ಪಾಯಿಂಟ್ಸ್ ಆರ್ ನೋನ್ ಆ್ಯಸ್ ಇಮೇಜಸ್ ಅಂತ ಕರಿತೀವಿ. ನೋಡಿ O1 O2 ಇವೆರಡು ಏನುವ ಇಮೇಜ್ ಆಫ್ ದ ಆಬ್ಜೆಕ್ಟ್ O. ಎರಡೂ ಕಂಡೀಷನ್ನಲ್ಲಿ 2 ಇಮೇಜ್ ಫಾರ್ಮ್ ಆಗ್ಯಾವ. ಓಕೆ, ಈ ರೀತಿ ಇಮೇಜನ್ನು ಪ್ಲೇನ್ ಮಿರರ್ಸ್ಗಳಲ್ಲಿ ನೀವು ಕನ್ಸ್ಟ್ರಕ್ಟ್ ಮಾಡಲಿಕ್ಕೆ ಬರಬೇಕು. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಹಿಯರ್ ಒನ್ ಮೋರ್ ಕಾನ್ಸೆಪ್ಟ್ ಇಸ್ ದೇರ್. ಇಲ್ಲಿ 2 ಮಿರರ್ಗಳನ್ನು ಸರ್ಟೆನ್ ಆ್ಯಂಗಲ್ನಲ್ಲಿ ಇಟ್ಟಿದ್ದೇನೆ, M1 ಮತ್ತು M2. ಓಕೆ, ಸಿಯರ್ ಇಲ್ಲಿ ಒಂದು ಆಬ್ಜೆಕ್ಟನ್ನು ಕನ್ಸಿಡರ್ ಮಾಡ್ಕೊಳ್ತಾನೆ. ಸೇ ದಿಸ್ ಈಸ್ ದ ಪಾಯಿಂಟ್ ಆಬ್ಜೆಕ್ಟ್ O ಅಂತ ಕರೆಯೋಣ. ಹಂಗಾರೆ ದಿಸ್ ಈಸ್ ದ ಪೊಸಿಷನ್ ವೆಕ್ಟರ್ ಆಫ್ ದ ಪಾಯಿಂಟ್ ಆಬ್ಜೆಕ್ಟ್ O. ಇದನ್ನು ಏನಂತಾನೆ? ಇದನ್ನು ಅಲ್ಫಾ ಅಂತ ಕರಿತೇನೆ, ಇದನ್ನು ನಾನು ಬೀಟಾ ಆ್ಯಂಗಲ್ ಅಂತ ಕರಿತೇನೆ. ಓಕೆ, ಈಗ ಈ ಆಬ್ಜೆಕ್ಟ್ ಓದ ಇಮೇಜೆ M1 ಒಳಗೂ ಮೂಡ್ತದೆ, M2 ಒಳಗೂ ಮೂಡ್ತದೆ. M1 ಒಳಗೆ ಎಲ್ಲಿ ಮೂಡ್ತದೆ? ಸಿಯರ್ ಇಲ್ಲಿ ಮೂಡ್ತದೆ. ಸಿಯರ್ ದಿಸ್ ಈಸ್ ಕಾಲ್ಡ್ ವಾಟ್? ದಿಸ್ ಈಸ್ ದ ಫಸ್ಟ್ ಇಮೇಜ್. ದಿಸ್ ಈಸ್ ದ I1. ಇದೇದು ಫಸ್ಟ್ ಇಮೇಜ್ ವಿಚ್ ಈಸ್ ಫಾರ್ಮ್ಡ್ ಇನ್ಸೈಡ್ ದ ಮಿರರ್ 1. ಮಿರರ್ 1ದಲ್ಲಿ ಓದ್ ಇಮೇಜ I1. ಅಂದರೆ ಎಷ್ಟು ಆ್ಯಂಗಲ್ದಲ್ಲಿ ಉಂಟಾಗಿದೆ ಇದು ನೋಡಿರಿ. ಓಕೆ, ಇದು ಕೂಡ ಅಲ್ಫಾ ಆ್ಯಂಗಲ್ದಲ್ಲಿ ಇಲ್ಲಿ ಇಮೇಜ್ ಫಾರ್ಮ್ ಆಗಿದೆ. ನೆಕ್ಸ್ಟ್ ಇದೇನು ಆಬ್ಜೆಕ್ಟ್ ಐತಲ್ಲ, ಈ ಆಬ್ಜೆಕ್ಟ್ ಈ ಮಿರರ್ 2 ಒಳಗೂ ಕಾಣುತ್ತೆ. ಎಲ್ಲಿ? ಎಷ್ಟು ಆ್ಯಂಗಲ್ದಲ್ಲಿ? ಬೀಟಾ ಆ್ಯಂಗಲ್ದಲ್ಲಿ ಕಾಣ್ತದೆ. ಹಂಗಾರೆ ದಿಸ್ ಈಸ್ ದ ಇಮೇಜ್ ಇನ್ ದ ಸೆಕೆಂಡ್ ಮಿರರ್.
ಎಷ್ಟು ಆ್ಯಂಗಲ್ದಲ್ಲಿ ಫಾರ್ಮ್ ಆಗೈತಿ? ಬೀಟಾ ಆ್ಯಂಗಲ್. ಇದು ಎಷ್ಟು ಆ್ಯಂಗಲ್ದಲ್ಲಿ ಫಾರ್ಮ್ ಆಗೈತಿ? ಅಲ್ಫಾ ಆ್ಯಂಗಲ್ದಲ್ಲಿ. ಹಂಗಾರೆ ದಿಸ್ ಇಸ್ ದ ಸೆಕೆಂಡ್ ಇಮೇಜ್ ಆಫ್ ದ ಆಬ್ಜೆಕ್ಟ್ ವಿಚ್ ಇಸ್ ಫಾರ್ಮ್ಡ್ ಇನ್ ದ ಸೆಕೆಂಡ್ ಮಿರರ್. ಓಕೆ, ಹಾಗಾದ್ರೆ ಇಲ್ಲಿ ಆ್ಯಂಗಲ್ ಎಷ್ಟಾಯಿತು? ಹಾಗಾದರೆ ಇದು ಆ್ಯಂಗಲ್ ಬೀಟಾ. ಓಕೆ, ಇಲ್ಲೊಂದು ಪಾಯಿಂಟನ್ನು ಅಬ್ಸರ್ವ್ ಮಾಡಿರಿ. ಇದೇನು I1 ಇಮೇಜ್ ಏನೈತಲ್ಲ ವಿಚ್ ಇಸ್ ಫಾರ್ಮ್ಡ್ ಇನ್ಸೈಡ್ ದ ಮಿರರ್ M1, ಈ I1 ಇಮೇಜ ಈ ಸೆಕೆಂಡ್ ಮಿರರ್ಗೆ ಆಬ್ಜೆಕ್ಟ್ ಥರ ಬಿಹೇವ್ ಮಾಡತ್ತಿ. ಅದೇ ರೀತಿ ಈ I2 ಇಮೇಜ ಫಸ್ಟ್ ಮಿರರ್ಗೆ ಆಬ್ಜೆಕ್ಟ್ ಥರ ಬಿಹೇವ್ ಮಾಡ್ತೈತಿ. ಇನ್ ದಿಸ್ ವೇ ಆಲ್ ದ ಇಮೇಜಸ್ ಫಾರ್ಮ್ಡ್ ಆನ್ ದ ಸರ್ಕಂಫರೆನ್ಸ್ ಆಫ್ ದಿಸ್ ಫಸ್ಟ್ ಮಿರರ್ ಆ್ಯಕ್ಟ್ಸ್ ಆ್ಯಸ್ ಆಬ್ಜೆಕ್ಟ್ಸ್ ಫಾರ್ ದ ಸೆಕೆಂಡ್ ಮಿರರ್. ಅದೇ ರೀತಿ ಆಲ್ ದ ಇಮೇಜಸ್ ಫಾರ್ಮ್ಡ್ ಆನ್ ದಿಸ್ ಸರ್ಕಂಫರೆನ್ಸ್ ಆ್ಯಕ್ಟ್ಸ್ ಆ್ಯಸ್ ಆಬ್ಜೆಕ್ಟ್ಸ್ ಫಾರ್ ದ ಮಿರರ್ M1. ಓಕೆ, ಹಾಗೆ ಮಾಡ್ತಾ ಹೋಗೋಣ ಈಗ. ಓಕೆ, ಈಗ ಈ I1 ಇದರ ಇಮೇಜ M2 ಮಿರರ್ದಲ್ಲಿ ಫಾರ್ಮ್ ಆಗ್ತದೆ. ಎಲ್ಲಿ ಫಾರ್ಮ್ ಆಗ್ತದೆ ನೋಡಿರಿ, ಇಲ್ಲಿ ಫಾರ್ಮ್ ಆಗ್ತದೆ. ದಟ್ಸ್ ಆಲ್. ಎಲ್ಲಿ ಫಾರ್ಮ್ ಆಗ್ತದಂದ್ರೆ ಇಲ್ಲಿ ಫಾರ್ಮ್ ಆಗ್ತದೆ ನೋಡಿರಿ. ಓಕೆ, ಇಲ್ಲಿ ಫಾರ್ಮ್ ಆಗ್ತದೆ. ಹಂಗಾರೆ ಎಷ್ಟು ಆ್ಯಂಗಲಲ್ಲಿ ಫಾರ್ಮ್ ಆಗ್ತದೆ ನೋಡಿರಿ, ಎಷ್ಟು ಆ್ಯಂಗಲಲ್ಲಿ ಫಾರ್ಮ್ ಆಗ್ತದೆ? ದಿಸ್ ಈಸ್ ಅಲ್ಫಾ. ಇದೆಷ್ಟಿದು? ಇದು ಅಲ್ಫಾ. ಇಲ್ಲಿ ಎಷ್ಟದ ನೋಡಿರಿ? ಬೀಟಾ ಪ್ಲಸ್ ಬೀಟಾ ಅದಾವೆ. ಅಂದರೆ ಇಲ್ಲಿ ತಿಳ್ಕೊಬೇಕು ನೀವು, ಇದನ್ನು ನೀವು ಕನ್ಸಿಡರ್ ಮಾಡೋಂಗಿಲ್ಲ ನೋಡಿರಿ. I1 ಇಮೇಜ ದಿಸ್ ಇಮೇಜ್ ಆ್ಯಕ್ಟ್ಸ್ ಆ್ಯಸ್ ಆಬ್ಜೆಕ್ಟ್ ಫಾರ್ ದ ಮಿರರ್ M2. ಓಕೆ, ಇಲ್ಲಿ ನೋಡಿ, ಇದರ ಇಮೇಜ ಇಲ್ಲಿ ಫಾರ್ಮ್ ಆಗಿದೆ ಸೆಕೆಂಡ್ ಮಿರರ್ ಒಳಗೆ. ಇದರ ಇಮೇಜ ಇಲ್ಲಿ ಫಾರ್ಮ್ ಆಗಿದೆ ಸೆಕೆಂಡ್ ಮಿರರ್ ಒಳಗೆ. ಹಂಗಾರೆ ಇದನ್ನು ಏನಕ್ಕೆ ಬರಿತೇನೆ ಅಂದ್ರೆ, ದಿಸ್ ಇಸ್ ದ ಫಸ್ಟ್ ಇಮೇಜ್ ಫಾರ್ಮ್ಡ್ ಇನ್ ದ ಸೆಕೆಂಡ್ ಮಿರರ್. I12 ಅಂದ್ರೇನು? ದಿಸ್ ಈಸ್ ದ, ಇನ್ನೊಂದು ಸಲ ಬರಿತೀನಿ ನೋಡಿರಿ, I12 ಅಂತಂದ್ರೆ ದಿಸ್ ಈಸ್ ದ ಇಮೇಜ್ ಆಫ್ I1 ಇನ್ ದ ಸೆಕೆಂಡ್ ಮಿರರ್. I1 ಅಂದ್ರೇನು? ಇಮೇಜ್ ಪ್ರೊಡ್ಯೂಸ್ಡ್ ಇನ್ ದ ಫಸ್ಟ್ ಮಿರರ್ ಆಫ್ ದ ಆಬ್ಜೆಕ್ಟ್. ಫಸ್ಟ್ ಮಿರರ್ದಲ್ಲಿ I1 ಇಮೇಜ್ ಫಾರ್ಮ್ ಆಗಿದೆ. ಈ I1 ಇಮೇಜ್ ಇದ್ದು ಮತ್ತೆ ಇಮೇಜ್ ಎಲ್ಲಿ ಫಾರ್ಮ್ ಆಗಿದೆ? ಸೆಕೆಂಡ್ ಮಿರರ್ ಒಳಗೆ. ಅದಕ್ಕೆ I12 ಅಂದ್ರೆ ಸೆಕೆಂಡ್ ಮಿರರ್ದಲ್ಲಿ I1 ಇಮೇಜ್ ಎಷ್ಟು ಆ್ಯಂಗಲ್ದಲ್ಲಿ ಫಾರ್ಮ್ ಆಗಿದೆ ನೋಡಿರಿ. ಇಲ್ಲಿಂದ ಇಲ್ಲಿ ಆ್ಯಂಗಲ್ ಎಷ್ಟೈತೆ ನೋಡಿರಿ, ಇದು ಇಲ್ಲಿಂದ ಇಲ್ಲಿ ಆ್ಯಂಗಲ್ ಅಲ್ಫಾ ಪ್ಲಸ್ ಅಲ್ಫಾ ಟು ಅಲ್ಫಾ ಪ್ಲಸ್ ಬೀಟಾ. ಹಂಗಾರೆ ಏನು ಬರೀ ನಾವು ಎಷ್ಟು ಆ್ಯಂಗಲ್ ಫಾರ್ಮ್ ಆಗಿದೆ? 2 ಆಲ್ಫಾ ಪ್ಲಸ್ ಬೀಟಾ ಅಂತ ಬರಿತೀವಿ. ಓಕೆ, 2 ಆಲ್ಫಾ ಪ್ಲಸ್ ಬೀಟಾ ಅಂತ ಬರ್ತೀವಿ. ಅದೇ ರೀತಿ ಈ I2 ಇಮೇಜ್ ಕೂಡ ಫಸ್ಟ್ ಮಿರರ್ M1 ಮಿರರ್ದಲ್ಲಿ ಇಮೇಜ್ ಫಾರ್ಮ್ ಆಗ್ತದೆ. ಹಂಗಾರೆ I2 ಈಸ್ ಎ ಇಮೇಜ್ ವಿಚ್ ಈಸ್ ಫಾರ್ಮ್ಡ್ ಇನ್ಸೈಡ್ ದ M2 ಮಿರರ್, ಬಟ್ ಇಟ್ ಆ್ಯಕ್ಟ್ಸ್ ಆಸ್ ಆಬ್ಜೆಕ್ಟ್ ಫಾರ್ ದ M1 ಮಿರರ್. ಹಂಗಾರೆ I2 ಇಮೇಜ್ ಕೂಡ M1 ಮಿರರ್ದಲ್ಲಿ ಫಾರ್ಮ್ ಆಗುತ್ತೆ. ಎಲ್ಲಿ ಫಾರ್ಮ್ ಆಗ್ತದೆ? ಇಲ್ಲಿ ಫಾರ್ಮ್ ಆಗ್ತದೆ ನೋಡಿರಿ. ದಿಸ್ ಈಸ್ ದ I2 ಇಮೇಜ್ ವಿಚ್ ಈಸ್ ಫಾರ್ಮ್ಡ್ ಇನ್ ದ ಫಸ್ಟ್ ಮಿರರ್. ಎಷ್ಟು ಆ್ಯಂಗಲದಲ್ಲಿ ಫಾರ್ಮ್ ಆಗಿದೆ ನೋಡಿರಿ? ಬೀಟಾ ಪ್ಲಸ್ ಅಲ್ಫಾ. ಅಂದರೆ ಇದರರ್ಥ ಬೀಟಾ ಪ್ಲಸ್ ಬೀಟಾ 2 ಬೀಟಾ ಪ್ಲಸ್ ಅಲ್ಫಾ. ಹಂಗಾರೆ ಎಷ್ಟು ಆ್ಯಂಗಲದಲ್ಲಿ ಫಾರ್ಮ್ ಆಗೈತಿ? ಅಲ್ಫಾ ಪ್ಲಸ್ 2 ಬೀಟಾ ಆ್ಯಂಗಲದಲ್ಲಿ ಫಾರ್ಮ್ ಆಗೈತಿ. ಓಕೆನಾ? ಈ ರೀತಿ ಮತ್ತು ಇದ್ರ ಇಮೇಜ್ ಮತ್ತೆ ಇಲ್ಲಿ ಫಾರ್ಮ್ ಆಗ್ತದೆ. ಎದ್ರದ್ದು? ಈ I21 ಇಮೇಜ್ ಇಲ್ಲಿ ಫಾರ್ಮ್ ಆಗ್ತದೆ. ಅದೇ ರೀತಿ I12 ಇಮೇಜ್ ಇಲ್ಲಿ ಫಾರ್ಮ್ ಆಗ್ತದೆ. ಹೀಗೆ ಅಲಾಂಗ್ ದ ಸರ್ಕ್ಯೂಮ್ಫರೆನ್ಸ್ ಆಫ್ ದಿಸ್ ಸರ್ಕಲ್ ಇಮೇಜಸ್ ಆರ್ ಗೋಯಿಂಗ್ ಟು ಫಾರ್ಮ್ಡ್. ಬಟ್ ಕೀಪ್ ಇಟ್ ಇನ್ ಮೈಂಡ್, ಇಮೇಜ್ ಫಾರ್ಮ್ಡ್ ಇನ್ ಒನ್ ಮಿರರ್ ಆ್ಯಕ್ಟ್ಸ್ ಆ್ಯಸ್ ಆನ್ ಆಬ್ಜೆಕ್ಟ್ ಫಾರ್ ಅನದರ್ ಮಿರರ್. ಆಮೇಲೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದ್ರೆ, ಇಫ್ ದ ಆ್ಯಂಗಲ್ ಫಾರ್ ಎನಿ ಮಿರರ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 180 ಡಿಗ್ರಿ. ಇಷ್ಟು ಆತಂದ್ರೆ ಇಫ್ ಆ್ಯಂಗಲ್ ಫಾರ್ ಎನಿ ಒನ್ ಮಿರರ್, ಯಾವುದೇ ಒಂದು ಮಿರರ್ಗೆ ಆ್ಯಂಗಲ್ಲು ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 180 ಡಿಗ್ರಿ ಆತಂದ್ರೆ ದೆನ್ ಇಮೇಜ್ ವಿಲ್ ನಾಟ್ ಫಾರ್ಮ್. ಇಮೇಜ್ ವಿಲ್ ನಾಟ್ ಫಾರ್ಮ್. ಇದು ನಿಮಗೆ ಗೊತ್ತಿರಬೇಕು, ಇದು ಭಾಳ ಇಂಪಾರ್ಟೆಂಟ್. ಯಾವುದೇ ಒಂದು ಮಿರರ್ಗೆ ಆ್ಯಂಗಲ್ ಫಾರ್ಮ್ಡ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 180 ಡಿಗ್ರಿ ಆದರೆ ಯಾವುದೇ ಇಮೇಜು ಫಾರ್ಮ್ ಆಗಲ್ಲ. ಇದು ನಿಮಗೆ ಗೊತ್ತಿರಬೇಕು. ಗೆಟಿಂಗ್ ಮೈ ಪಾಯಿಂಟ್? ಹಾಗಾದರೆ ಮೈ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ನೀವು 3 ಪಾಯಿಂಟ್ಗಳನ್ನು ನೆನಪಿಡಬೇಕು. ಯಾವ್ಯಾವ 3 ಪಾಯಿಂಟು ನಾ ಇಲ್ಲಿ ಬರೀತೀನಿ ನೋಡಿರಿ. ಫಸ್ಟ್ ಪಾಯಿಂಟ್ ಏನಪ್ಪ ಅಂತಂದರೆ, ಆಲ್ ಇಮೇಜಸ್ ಆರ್ ಫಾರ್ಮ್ಡ್ ಆನ್ ದ ಸರ್ಕ್ಯೂಮ್ಫರೆನ್ಸ್ ಆಫ್ ಎ ಸರ್ಕಲ್. ಇದೊಂದು ಪಾಯಿಂಟ್ ನೆನಪಿಡಬೇಕು. ಇಮೇಜ್ ಫಾರ್ಮ್ಡ್ on one mirror acts as an object for
another medium. And third one is, if angle for any one mirror is greater than or equal to 180 degree, then image will not form. These 3 points are very important. Okay, note down. Okay, my dear students, here there is a shortcut formula to find the number of images when two mirrors are inclined at a certain angle. ಇಲ್ಲಿ ನೋಡ್ರಿ, ಒಂದು ಟೇಬಲ್ ಕಾಣ್ತಾ ಇದೆ ನಿಮಗೆ. ಇಲ್ಲಿ ಆಬ್ಜೆಕ್ಟ್ ಪ್ಲೇಸ್ಡ್ ಅಂದರೆ ಸಿಮೆಟ್ರಿಕಲಿ ಪ್ಲೇಸ್ ಮಾಡೇವು ಅಥವಾ ಎಸಿಮೆಟ್ರಿಕಲಿ ಪ್ಲೇಸ್ ಮಾಡೇವು. ಸಿಮೆಟ್ರಿಕಲಿ ಪ್ಲೇಸ್ ಮಾಡೋದು ಅಂದ್ರೇನು? ಎರಡು ಮಿರರ್ಗಳ ಮಧ್ಯದಲ್ಲಿ ಈಕ್ವಲ್ ಆ್ಯಂಗಲ್ದಲ್ಲಿ ಇಡೋದು, ಇದಕ್ಕೆ ಸಿಮೆಟ್ರಿಕಲಿ ಪ್ಲೇಸ್ ಮಾಡೋದು. ಎಸಿಮೆಟ್ರಿಕಲಿ ಪ್ಲೇಸ್ ಮಾಡೋದು ಅಂತಂದ್ರೆ ಈ ರೀತಿ, ಇಲ್ಲಿ ಡಯಾಗ್ರಾಮ್ನ ತೋರಿಸಿ ನೋಡ್ರಿ. ದಿಸ್ ಈಸ್ ಎಸಿಮೆಟ್ರಿಕಲ್, ದಿಸ್ ಈಸ್ ಸಿಮೆಟ್ರಿಕಲ್ ಪೊಸಿಷನ್. ಓಕೆ, ಹಾಗಾದರೆ ಇಲ್ಲಿ ಈ ರೀತಿ ಆಬ್ಜೆಕ್ಟ್ಗಳನ್ನ ಇಟ್ಟಾಗ ನಂಬರ್ ಆಫ್ ಇಮೇಜನ್ನು ಹೆಂಗೆ ಫೈಂಡ್ ಔಟ್ ಮಾಡೋದು ಅನ್ನೋದಕ್ಕೆ ಈ ಒಂದು ಟೇಬಲ್ ನಿಮಗೆ ಶಾರ್ಟ್ಕಟ್ಟನ್ನು ಹೇಳ್ಕೊಡ್ತದೆ. ನೋಡಿರಿ, ಈ ಟೇಬಲ್ನ ಯೂಸ್ ಮಾಡಿ ಈ ಕ್ವಶನ್ನ ನಾನು ಸಾಲ್ವ್ ಮಾಡ್ತೀನಿ. ಆ ಟೇಬಲ್ನಲ್ಲಿ ಇರ್ತಕ್ಕಂಥ ಫಾರ್ಮುಲಾಗಳನ್ನ ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದನ್ನು ತಾವು ಗಮನಿಸಬೇಕು. ನೋಡಿ, ಇಲ್ಲೊಂದು ಕ್ವಶನ್ ಇದೆ. ಫ್ರಾಮ್ ಫಿಗರ್ ಅಂದರೆ ಇಲ್ಲೊಂದು ಫಿಗರ್ ಇದೆ. ಎರಡು ಮಿರರ್ ಇಟ್ಟಿದ್ದಾರೆ, M1 ಮತ್ತು M2. ದೇ ಆರ್ ಪ್ಲೇಸ್ಡ್ ಅಟ್ ಎ ಸರ್ಟನ್ ಆ್ಯಂಗಲ್ ಥೀಟಾ. ಓಕೆ, ಏನು ಕೇಳ್ತಾರೆ ಅವರು? ಫ್ರಾಮ್ ಫಿಗರ್ ಫೈಂಡ್ ದ ನಂಬರ್ ಆಫ್ ಇಮೇಜಸ್ ಆಫ್ ಅನ್ ಆಬ್ಜೆಕ್ಟ್ ಫಾರ್ಮ್ಡ್ ಬೈ ದ ಮಿರರ್ಸ್ M1 and M2 when this theta is 60 degree, when theta equal to 72 degree and the object is at 40 degree from M1 and theta equal to 72 degree and the object is at 36 degree from M1 and finally theta is 80 degree. ಓಕೆ, ಈ ರೀತಿ 4 ಕ್ವಶನ್ಗಳನ್ನ ನಾನು ಈ ಟೇಬಲ್ನ ಯೂಸ್ ಮಾಡಿ ಸಾಲ್ವ್ ಮಾಡ್ತೀನಿ. ನೋಡ್ಕೋಬೇಕು ಸರಿಯಾಗಿ. ಓಕೆ, ಮೊದಲೇ ಕ್ವಶನ್ ಏನಿದೆ ಅಂತಂದರೆ ಥೀಟಾ ಈಸ್ ಈಕ್ವಲ್ ಟು 60 ಡಿಗ್ರಿ ಆಗಿದೆ. ಥೀಟಾ ಈಕ್ವಲ್ ಟು 60 ಡಿಗ್ರಿ ಆಗಿದೆ ಅಂತಂದರೆ ನಮಗೆ ಸ್ಟ್ಯಾಂಡರ್ಡ್ ಫಾರ್ಮುಲಾ ಇಲ್ಲಿದೆ ನೋಡಿರಿ. ದಿಸ್ ಇಸ್ ದ ಸ್ಟ್ಯಾಂಡರ್ಡ್ ಫಾರ್ಮುಲಾ. ಈಗ ಇದನ್ನು ಯೂಸ್ ಮಾಡೋಣ. ವಿ ಹ್ಯಾವ್ ಎನ್ ಈಕ್ವಲ್ ಟು ವಾಟ್? 360 ಡಿಗ್ರಿ ಅಪಾನ್ ಥೀಟಾ. ಓಕೆ, 360 ಡಿಗ್ರಿ ಅಪಾನ್ ಥೀಟಾ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ? 60 ಕೊಟ್ಟಿದ್ದಾರೆ. ಹೌದಾ? ಹಂಗಾರೆ 0 0 ಕ್ಯಾನ್ಸಲ್, ಎನ್ ಈಕ್ವಲ್ ಟು 6 ಬಂತು. ಅಂದ್ರೆ ಇಲ್ಲಿ 6 ಅನ್ನೋದು ಇವನ್ ನಂಬರ್. 6 ಅನ್ನೋದು ಏನಿದು? ಇವನ್ ನಂಬರ್, ಅಂದರೆ ಸಮಸಂಖ್ಯೆ. ಹಂಗಾರೆ ಇವನ್ ನಂಬರ್ ಬಂದಾಗ ಆಬ್ಜೆಕ್ಟನ್ನು ಸಿಮೆಟ್ರಿಕಲಿ ಪ್ಲೇಸ್ ಮಾಡಿರ್ಬೋದು ಅಥವಾ ಎಸಿಮೆಟ್ರಿಕ್ ಪ್ಲೇಸ್ ಮಾಡ್ಬೋದು. ಹಂಗಾರೆ ನಂಬರ್ ಆಫ್ ಇಮೇಜಸನ್ನು ಏನು ಮಾಡಬೇಕು? ನಾವು n-1 ಮಾಡ್ಕೋಬೇಕು. ಓಕೆ, ಯಾವಾಗಿದು? ಇಫ್ ದ ಎನ್ ವ್ಯಾಲ್ಯೂಸ್ ಇವನ್ ನಂಬರ್, ಅದು ಆಬ್ಜೆಕ್ಟ್ ಸಿಮೆಟ್ರಿಕ್ಲಿ ಇರ್ಬೋದು, ಎಸಿಮೆಟ್ರಿಕ್ಲಿ ಇರ್ಬೋದು. ಆವಾಗ ನಂಬರ್ ಆಫ್ ಇಮೇಜಸ್ ಫಾರ್ಮ್ಡ್ ಈಸ್ therefore ನಂಬರ್ ಆಫ್ ಇಮೇಜಸ್ ಫಾರ್ಮ್ಡ್ ಈಸ್ n-1. ಅಂದರೆ n ಎಷ್ಟು ಬಂದದ? 6 ಬಂದದ. -1, ದಟ್ ಈಸ್ 5 ಇಮೇಜಸ್ ಆರ್ ಫಾರ್ಮ್ಡ್. ನೋಡಿರಿ, 5 ಇಮೇಜಸ್ಗಳು ಫಾರ್ಮ್ ಆದವು. ಓಕೆ, ಇದೊಂದು ಸೊಲ್ಯೂಷನ್. ಇಲ್ಲಿ ನೀವು ಗಮನಿಸಬೇಕಾದ ವಿಷಯ ಏನು ಗೊತ್ತಾ? n ಈಕ್ವಲ್ ಟು 360 ಡಿವೈಡ್ ಬೈ ಥೀಟಾ ಮಾಡಿದಾಗ ಇವನ್ ನಂಬರ್ ಬರಬೇಕು. ಅಂದರೆ 2 4 6 8 10 12 ಹಿಂಗೆ ಇವನ್ ನಂಬರ್ ಬಂದಾಗ ಆಬ್ಜೆಕ್ಟ್ ನೀವು ಸಿಮೆಟ್ರಿಕಲಿ ಪ್ಲೇಸ್ ಮಾಡ್ಬೋದು, ಎಸಿಮೆಟ್ರಿಕ್ ಪ್ಲೇಸ್ ಮಾಡ್ಬೋದು, ಅದನ್ನು ಮ್ಯಾಟ್ರ್ ಆಗೋದಿಲ್ಲ. ಆವಾಗ ನಂಬರ್ ಆಫ್ ಇಮೇಜಸನ್ನು ಹೆಂಗೆ ಕಂಡುಹಿಡಬೇಕು? ಏನಾದ್ರು ಆನ್ಸರ್ ಬಂದಿತ್ತಲ್ಲ ಎನ್, ಅದಕ್ಕೆ -1 ಮಾಡಿಬಿಟ್ರೆ ಯು ವಿಲ್ ಗೆಟ್ ದ ನಂಬರ್ ಆಫ್ ಇಮೇಜಸ್. ದಿಸ್ ಈಸ್ ದ ಪಾಯಿಂಟ್. ಓಕೆ, ಇನ್ನು ಸೆಕೆಂಡ್ ಕ್ವಶನ್ನ ಮಾಡೋಣ. ಇಲ್ಲಿ ನೋಡಿರಿ, ಸೆಕೆಂಡ್ ಕ್ವಶನ್ನ ಗಮನಿಸ್ಬೇಕು ನೀವು. ಇಲ್ಲಿ ಏನಾಗಿದೆ? ಥೀಟಾ ಏನಾಗಿದೆ? 72 ಡಿಗ್ರಿ ಆಗಿದೆ. ಮತ್ತು ಆಬ್ಜೆಕ್ಟ್ ಓ ಎಲ್ಲಿದೆ ಅಂತೆ? M1ದಿಂದ 40 ಡಿಗ್ರಿ, M1ದಿಂದ 40 ಡಿಗ್ರಿ ಇದೆ. ಅಂದರೆ ಇಲ್ಲಿಂದ 40 ಡಿಗ್ರಿ ಇದೆ. ಬಟ್ ಥೀಟಾ ವ್ಯಾಲ್ಯೂ ಏನಾಗಿದೆ? 72 ಡಿಗ್ರಿ ಕೊಟ್ಟಿದ್ದಾರೆ. ಬಟ್ ಆಬ್ಜೆಕ್ಟ್ ಓ ಅನ್ನೋದು M1ನಿಂದ 40 ಡಿಗ್ರಿಯಲ್ಲಿದೆ. ಅಂದರೆ ಇದು ಎಸಿಮೆಟ್ರಿಕ್ ಕಂಡೀಷನ್ ಆಯಿತು. ಇದು ಎಸಿಮೆಟ್ರಿಕ್ ಕಂಡೀಷನ್. ಓಕೆ, ಎಸಿಮೆಟ್ರಿಕ್ ಕಂಡೀಷನ್ ಇದೆ. ಓಕೆ, ಹಾಗಾದರೆ ಫಾರ್ಮುಲಾ ಏನು ಹೇಳ್ತದೆ? ಎನ್ ಈಕ್ವಲ್ ಟು 360 ಡಿಗ್ರಿ ಅಪಾನ್ ಥೀಟಾ ಅಂತ ಹೇಳ್ತದೆ. ಹಂಗಾರೆ ಎನ್ ಈಕ್ವಲ್ ಟು 360 ಡಿಗ್ರಿ ಅಪಾನ್ 72 ಮಾಡಿದ್ರೆ
ನಮಗೆ n ಈಕ್ವಲ್ ಟು 5 ಬರ್ತದೆ, ವಿಚ್ ಈಸ್ ಆಡ್ ನಂಬರ್. ಹಾಗಾದರೆ ಇಲ್ಲಿ ಚಾರ್ಟನ್ನು ಗಮನಿಸ್ಬೇಕು ನೀವು. ಆಡ್ ನಂಬರ್ ಇದ್ದು ಇಲ್ಲೈತೆ ನೋಡ್ರಿ, ಆಡ್ ನಂಬರ್ ಬಂದು ಎಸಿಮೆಟ್ರಿಕ್ ಇತ್ತಂದ್ರೆ ಎನ್ನನ್ನು ಮಾತ್ರ ಕನ್ಸಿಡರ್ ಮಾಡ್ಕೋಬೇಕು, -1 ಮಾಡಬಾರ್ದು. ಇಲ್ಲಿ ನೋಡಿ ಚಾರ್ಟ್ ಒಳಗೆ ಹೇಳ್ತದೆ, ದಿಸ್ ಈಸ್ ಆಡ್ ನಂಬರ್ ಇತ್ತಂದ್ರೆ, ಸಿಮೆಟ್ರಿಕ್ ಇತ್ತಂದ್ರೆ ಎನ್ನನ್ನು ಅಷ್ಟೇ ಕನ್ಸಿಡರ್ ಮಾಡಬೇಕು, -1 ಮಾಡ್ಬೋದು. ಸಪೋಸ್ ಸಿಮೆಟ್ರಿಕ್ ಬಂದಿದ್ರೆ n-1 ಮಾಡಬೇಕು. ಈಗ ನೋಡಿರಿ, ಲಕ್ಷ ಕೊಡ್ರಿ, ಇಲ್ಲಿ 5 ಅನ್ನೋದು ಆಡ್ ನಂಬರ್ ಬಂದಿದೆ. ಹೀಗಾಗಿ ಆಡ್ ನಂಬರ್ ಬಂದಿದ್ದರಿಂದ ನೋಡಿರಿ, ಸಿಮೆಟ್ರಿಕ್ ಇಲ್ಲ. ಸಿಮೆಟ್ರಿಕ್ ಇತ್ತಂದರೆ n-1 ಹಾಕಿತ್ತು, ಬಟ್ ಎಸಿಮೆಟ್ರಿಕ್ ಐತಿ. ಹೀಗಾಗಿ ಎನ್ನನ್ನು ಮಾತ್ರ ನೀವು ಕನ್ಸಿಡರ್ ಮಾಡಬೇಕು ಚಾರ್ಟ್ ಪ್ರಕಾರ. ಓಕೆ, ಅದಕ್ಕೆ ನಂಗಾರ therefore ನಂಬರ್ ಆಫ್ ಇಮೇಜಸ್ ಫಾರ್ಮ್ಡ್ ಈಸ್ 5. therefore ನಂಬರ್ ಆಫ್ ಇಮೇಜಸ್ ಫಾರ್ಮ್ಡ್, therefore ನಂಬರ್ ಆಫ್ ಇಮೇಜಸ್ ಫಾರ್ಮ್ಡ್ ಈಸ್ 5 ಓನ್ಲಿ. ಇನ್ನು ಥರ್ಡ್ಗೆ ಆನ್ಸರು, ಥರ್ಡ್ ಕ್ವಶನ್ಗೆ ಆನ್ಸರು. ಥರ್ಡ್ ಕ್ವಶನ್ ಏನೈತೆ ನೋಡಿರಿ. ನೋಡಿ, ಥರ್ಡ್ ಕ್ವಶನ್ಗೆ ಆನ್ಸರ್ ಏನು ಬರ್ತದೆ ಇಲ್ಲಿ. ಥರ್ಡ್ ಕ್ವಶನ್ ತೀಟಾ ಈಕ್ವಲ್ ಟು 72 ಡಿಗ್ರಿ, ತೀಟಾ ಈಕ್ವಲ್ ಟು 72 ಡಿಗ್ರಿ ಇದೆ. ಆದರೆ ಆಬ್ಜೆಕ್ಟ್ನ ಎಲ್ಲಿ ಪ್ಲೇಸ್ ಮಾಡಿದ್ದಾರೆ? ಸಿಮೆಟ್ರಿಕಲಿ ಪ್ಲೇಸ್ ಮಾಡಿದ್ದಾರೆ. ದ್ಯಾಟ್ಸ್ ಆಲ್. ನೋಡಿರಿ, ಇಲ್ಲಿ ಓ ಇದೆ. ಹಂಗಾರೆ ಇದು 72 ಡಿಗ್ರಿ, ಇದು 36 ಡಿಗ್ರಿ. ಅಂದರೆ ಎಕ್ಸಾಕ್ಟ್ಲಿ ಇನ್ ಬಿಟ್ವೀನ್ ದ M1 ಆ್ಯಂಡ್ M2 ಪ್ಲೇಸ್ ಮಾಡಿದ್ದಾರೆ. ಹೀಗಾಗಿ ಇದು ಸಿಮೆಟ್ರಿಕಲ್ ಪೊಸಿಷನ್ದಲ್ಲಿದೆ. ಹೌದಾ? ಸಿಮೆಟ್ರಿಕಲ್ ಪೊಸಿಷನ್ದಲ್ಲಿದೆ. ಹಾಗಾಗಿ n ಈಕ್ವಲ್ ಟು ವಾಟ್? 360 ಡಿಗ್ರಿ ಅಪಾನ್ ಥೀಟಾ. ಹಂಗಾರೆ 360 ಡಿಗ್ರಿ ಅಪಾನ್ ಥೀಟಾ ಅನ್ನೋದು ಎಷ್ಟೈತಿ? 72. n ಈಕ್ವಲ್ ಟು 5 ಬಂತು, ವಿಚ್ ಈಸ್ ಆಡ್ ನಂಬರ್. ಆಡ್ ನಂಬರ್ ಇದೆ, ಬಟ್ ಇಲ್ಲಿ ಸಿಮೆಟ್ರಿಕ್ ಇದೆ. ನೋಡಿ, ಸಿಮೆಟ್ರಿಕ್ ಇದ್ದು ಆಡ್ ನಂಬರ್ ಇತ್ತಂದ್ರೆ ನಂಬರ್ ಆಫ್ ಇಮೇಜಸ್ n-1 ಮಾಡ್ಕೋಬೇಕು. ಗೆಟಿಂಗ್ ಮೈ ಪಾಯಿಂಟ್? ಹಾಗಾದರೆ therefore ನಂಬರ್ ಆಫ್ ಇಮೇಜಸ್ ಈಸ್ n-1 ಅಂದರೆ 5 - 1 ಅಂದರೆ 4 ಇಮೇಜಸ್ ಆರ್ ಫಾರ್ಮ್ಡ್. ಗೆಟಿಂಗ್ ಮೈ ಪಾಯಿಂಟ್? ಇನ್ನು ಕೊನೆಯದು ಏನಪ್ಪ ಅಂದ್ರೆ ಥೀಟಾ ಈಕ್ವಲ್ ಟು 180. ನಾನು ಶಾರ್ಟಾಗಿ ಸಾಲ್ವ್ ಮಾಡಿಬಿಡ್ತೇನೆ ನೋಡಿರಿ. ನಾನು ಅದಕ್ಕೆ ಕಲರ್ನ ಬೇರೆ ಯೂಸ್ ಮಾಡ್ತೀನಿ. ಐ ವಿಲ್ ಯೂಸ್ ದಿಸ್ ಕಲರ್, ರೆಡ್ ಕಲರ್. ನೋಡಿರಿ, ಲಾಸ್ಟ್ ಫೈನಲ್ ಥೀಟಾ ಈಕ್ವಲ್ ಟು 80 ಡಿಗ್ರಿ. ಅಂದರೆ n ಈಸ್ ಈಕ್ವಲ್ ಟು 360 ಅಪಾನ್ 80 ಮಾಡಿರಿ. ಎಷ್ಟು ಬರ್ತದೆ ನೋಡಿರಿ? n ಈಕ್ವಲ್ ಟು 360/80 ಮಾಡಿದರೆ 4.5 ಬಂತು. ಈ ರೀತಿ ಇದ್ದಾಗ 4.5 ಬಂತಿಲ್ಲ. ಹೆಂಗಾರೆ ಇದು ಆಡ್ ನಂಬರು, ಏನು ಇವನ್ ನಂಬರ್ ಇದು. 4.5 ಈ ರೀತಿ ಫ್ರ್ಯಾಕ್ಷನ್ ಒಳಗೆ ಬಂತಂದ್ರೆ, ಪಾಯಿಂಟ್ ಒಳಗೆ ಬಂತಂದ್ರೆ ಮೊದಲ ಇಂಟೀಜರ್ನ ಮಾತ್ರ ನೀವು ಕನ್ಸಿಡರ್ ಮಾಡಬೇಕು. ಹಾಗಾದ್ರೆ ನಂಬರ್ ಆಫ್ ಇಮೇಜಸ್ ಫಾರ್ಮ್ಡ್ ಈಸ್ 4 ಓನ್ಲಿ. 4 ಇಮೇಜಸ್ ಆರ್ ಫಾರ್ಮ್ಡ್. 4.5 ಈಗ 6.2 ಬಂತು, 6 ಅಷ್ಟೇ ಕನ್ಸಿಡರ್ ಮಾಡ್ಕೋಬೇಕು. 3.6 ಬಂತು, 3 ಅಷ್ಟೇ ಕನ್ಸಿಡರ್ ಮಾಡ್ಕೋಬೇಕು. ಈ ರೀತಿ ಮೊದಲ ಇಂಟೀಜರ್ನ ಮಾತ್ರ ನೀವು ಕನ್ಸಿಡರ್ ಮಾಡ್ಕೋಬೇಕು. ಗೆಟಿಂಗ್ ಮೈ ಪಾಯಿಂಟ್? ಅರ್ಥ ಆಗ್ತಾ ಇದೆಯಾ? ಇನ್ ದಿಸ್ ಕೇಸ್ ನಂಬರ್ ಆಫ್ ಇಮೇಜಸ್ ಫಾರ್ಮ್ಡ್ ಈಸ್ 4 ಓನ್ಲಿ. 4 ಇಮೇಜಸ್ ಆರ್ ಫಾರ್ಮ್ಡ್. ಗೆಟಿಂಗ್ ಮೈ ಪಾಯಿಂಟ್? ಸೊ ಈ ಚಾರ್ಟ್ ಇಲ್ಲೇನು ಟೇಬಲ್ ಐತಲ್ಲ, ಈ ಟೇಬಲ್ನ ಹೆಂಗೆ ಯೂಸ್ ಮಾಡೋದು ಅನ್ನೋದನ್ನು ನಾನು ಈ ಫಾರ್ಮುಲಾ ಈ ಪ್ರಾಬ್ಲಮ್ ಮುಖಾಂತರ ನಾನು ಹೇಳ್ಕೊಟ್ಟಿದ್ದೀನಿ. ನೀವು ಕೂಡ ಇಂಥ ಮೆನಿ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿರಿ. 100% ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಓಕೆ, ಇನ್ ದಿಸ್ ವಿಡಿಯೋ ವಿ ಆರ್ ಗೋಯಿಂಗ್ ಟು ಸ್ಟಡಿ ಡೆವಿಯೇಷನ್ ಪ್ರೊಡ್ಯೂಸ್ಡ್ ಬೈ ಎ ಪ್ಲೇನ್ ಮಿರರ್. ಏನು ಡೆವಿಯೇಷನ್ ಪ್ರೊಡ್ಯೂಸ್ಡ್ ಬೈ ಎ ಪ್ಲೇನ್ ಮಿರರ್ ಅಂತಂದರೆ, ನೋಡಿ ಇಲ್ಲ ನಾನು ಪ್ಲೇನ್ ಮಿರರ್ ಕನ್ಸಿಡರ್ ಮಾಡ್ಕೊಳ್ತೀನಿ. ದಿಸ್ ಈಸ್ AB ಈಸ್ ಎ ಪ್ಲೇನ್ ಮಿರರ್. ಓಕೆ, ಹಂಗಾರೆ ಡೆವಿಯೇಷನ್ ಪ್ರೊಡ್ಯೂಸ್ಡ್ ಬೈ ಎ ಪ್ಲೇನ್ ಮಿರರ್ ಅಂದರೆ ಏನು ನೋಡೋಣ. ಸಿಯರ್ ನಾನು ಇಲ್ಲೇನು ಮಾಡ್ತೀನಿ, ಒಂದು ರೇ ಆಫ್ ಲೈಟನ್ನು ಇನ್ಸಿಡೆಂಟ್ ಮಾಡ್ತೀನಿ. ದಿಸ್ ಈಸ್ ದ ರೇ ಆಫ್ ಲೈಟ್ ವಿಚ್ ಇನ್ಸಿಡೆಂಟ್ ಆನ್ ದ ಮಿರರ್ AB. ಓಕೆ, ಹಾಗಾದರೆ ಇದು ಇನ್ಸಿಡೆಂಟ್ ಆಗಿದೆ ಅಂದರೆ ಇಲ್ಲಿ ನಾನು ಏನು ಮಾಡಬೇಕು? ನಾರ್ಮಲ್ ಟು ಸರ್ಫೇಸನ್ನು ಡ್ರಾ ಮಾಡಬೇಕು. ಸೊ ದಿಸ್ ಈಸ್ ಕಾಲ್ಡ್ ವಾಟ್? ದಿಸ್ ಈಸ್ ದ ನಾರ್ಮಲ್ ಟು ದ ಸರ್ಫೇಸ್ AB. ಹಾಗಾದರೆ ಇದೇನಿದು? ದಿಸ್ ಈಸ್ ದ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಅಂತ ಕರಿತೀವಿ ನಾವು. ಓಕೆ, ಇನ್ಸಿಡೆಂಟ್ ಆಯಿತು. ಇದು ಪ್ಲೇನ್ ಮಿರರ್ ಇರೋದ್ರಿಂದ
ರೇ ಆಫ್ ಲೈಟು ರಿಫ್ಲೆಕ್ಟ್ ಆಗ್ತದೆ. ನಾನು ಇಲ್ಲೇನು ಮಾಡ್ತೀನಿ, ರಿಫ್ಲೆಕ್ಟೆಡ್ ಲೈಟನ್ನು ಎಲೋ ಲೈಟಿಂದ ತೆಗಿತೀನಿ, ಎಲೋ ರೇಯಿಂದ. ಓಕೆ, ದಿಸ್ ಈಸ್ ದ ರಿಫ್ಲೆಕ್ಟೆಡ್ ಲೈಟ್. ಗೆಟಿಂಗ್ ಮೈ ಪಾಯಿಂಟ್? ಓಕೆ, ಹಂಗಾರೆ ವಾಟ್ ಈಸ್ ದ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್? ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಏನೈತಿಲ್ಲ, ದಿಸ್ ಈಸ್ ಆರ್ ಅಂತ ಅನ್ಕೊಳ್ಳಿ. ಓಕೆ, ಬೈ ದ ಲಾ ಆಫ್ ರಿಫ್ಲೆಕ್ಷನ್ ಐ ಈಕ್ವಲ್ ಟು ಆರ್ ಆಗಿರ್ತದೆ, ಹೌದಾ? ಅಲ್ಲಿ ತಿಳ್ಕೊಬೇಕು ನೀವು, ಐ ಈಕ್ವಲ್ ಟು ಆ್ಯಂಗಲ್ ಐ ಈಕ್ವಲ್ ಟು ಆ್ಯಂಗಲ್ ಆರ್. ಓಕೆ, ಲಾ ಆಫ್ ರಿಫ್ಲೆಕ್ಷನ್ ಇದನ್ನು ಹೇಳ್ತದೆ. ಯಾವ ಆ್ಯಂಗಲ್ದಲ್ಲಿ ರೇ ಆಫ್ ಲೈಟು ಪ್ಲೇನ್ ಮಿರರ್ ಮೇಲೆ ಇನ್ಸಿಡೆಂಟ್ ಆಗುತ್ತೋ ಅದೇ ಆ್ಯಂಗಲ್ದಲ್ಲಿ ಅದು ರಿಫ್ಲೆಕ್ಟ್ ಆಗ್ತದೆ. ಇದ್ರ ಬಗ್ಗೆ ನಿಮಗೆ ಗೊತ್ತಿದೆ. ಈಗ ಡೆವಿಯೇಷನ್ ಪ್ರೊಡ್ಯೂಸ್ಡ್ ಬೈ ಪ್ಲೇನ್ ಮಿರರ್ ಹಿಂಗಂದ್ರೆ ಏನು ನೋಡಿರಿ, ನಾನು ಹೇಳ್ತೇನೆ ನಿಮಗೆ. ಇಲ್ಲಿ ನೀವೊಂದು ಪಾಯಿಂಟನ್ನು ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ನೋಡಿರಿ, ಈ ರೇ ಆಫ್ ಲೈಟ್ ಇದಕ್ಕೆ ಇನ್ಸಿಡೆಂಟ್ ಲೈಟ್ ಅಂತ ಕರಿತೀವಿ. ನಾ ಇದನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ತೀನಿ, ಇನ್ಸಿಡೆಂಟ್ ಲೈಟನ್ನು. ಓಕೆ, ಸಿಯರ್ I will extend the incident light like this. ಓಕೆ, ಇಲ್ಲಿ ಏನೈತಲ್ಲ, ಬೆಳಕು ತನ್ನ ಒರಿಜಿನಲ್ ಪಾತ್ರದಿಂದ ಎಷ್ಟು ಬೆಂಡ್ ಆಗಿದೆ, ಇದಕ್ಕೆ ನಾವೇನು ಕರಿತೀವಿ, ಆ್ಯಂಗಲ್ ಆಫ್ ಡೆವಿಯೇಷನ್ ಅಂತ ಕರಿತೀವಿ. ಅಂದರೆ ಈ ರಿಫ್ಲೆಕ್ಟೆಡ್ ಲೈಟ್ಗೂ ಮತ್ತು ಬೆಳಕಿನ ಒರಿಜಿನಲ್ ಪಾತ್ಗೂ ಇವು ಎರಡರ ನಡುವೆ ಇರ್ತಕ್ಕಂಥ ಈ ಆ್ಯಂಗಲ್ಗೆ ಏನೈತಲ್ಲ ನಾವೇನು ಕರಿತೀವಿ, ಆ್ಯಂಗಲ್ ಆಫ್ ಡೆವಿಯೇಷನ್ ಅಂತ ಕರಿತೀವಿ. ಹಂಗಾರೆ ದಿಸ್ ಈಸ್ ಅವರ್ ಆ್ಯಂಗಲ್ ಆಫ್ ಡೆವಿಯೇಷನ್. ಅದಕ್ಕೆ ನಾವೇನು ಹೇಳ್ತೀವಿ, ದ ಆ್ಯಂಗಲ್ ಬಿಟ್ವೀನ್ ರಿಫ್ಲೆಕ್ಟೆಡ್ ರೇ ಆ್ಯಂಡ್ ದ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ಲೈಟ್. ಏನು ನಾವು ಇನ್ಸಿಡೆಂಟ್ ಲೈಟನ್ನು ಎಕ್ಸ್ಟೆಂಡ್ ಮಾಡಿದರೆ ಇಲ್ಲಿವರೆಗೂ ಡೆವಲಪ್ ಆಗ್ತದೆ. ಈ ಎಕ್ಸ್ಟೆಂಡೆಡ್ ಇನ್ಸಿಡೆಂಟ್ ಲೈಟ್ಗೂ ಮತ್ತು ಈ ರಿಫ್ಲೆಕ್ಟೆಡ್ ಲೈಟ್ಗೂ ನಡುವೆ ಇರ್ತಕ್ಕಂಥ ಈ ಆ್ಯಂಗಲಿಗೆ ನಾವೇನು ಕರಿತೀವಿ, ಆ್ಯಂಗಲ್ ಆಫ್ ಡೆವಿಯೇಷನ್ ಅಂತ ಕರಿತೀವಿ. ಹಂಗಾರೆ ಆ್ಯಂಗಲ್ ಆಫ್ ಡೆವಿಯೇಷನ್ ದ ಡೆಫಿನಿಷನ್ ನಾನು ಇಲ್ಲಿ ಬರಿತೀನಿ, ಸ್ವಲ್ಪ ಲಕ್ಷ ಕೊಡ್ರಿ. ಹಾಂ, ಇಲ್ಲಿ ನೋಡಿ, ದ ಡೆಫಿನಿಷನ್ ಇದೆ. ಆ್ಯಂಗಲ್ ಆಫ್ ಡೆವಿಯೇಷನ್ ಇಸ್ ಡಿಫೈನ್ಡ್ ಆ್ಯಸ್, ಅಥವಾ ಡೆವಿಯೇಷನ್ ಪ್ರೊಡ್ಯೂಸ್ಡ್ ಬೈ ದ ಪ್ಲೇನ್ ಮಿರರ್ ಇಸ್ ಡಿಫೈನ್ಡ್ ಆ್ಯಸ್ ಆ್ಯಂಗಲ್ ಬಿಟ್ವೀನ್ ದ ರಿಫ್ಲೆಕ್ಟೆಡ್ ರೇ, ಅಂದರೆ ಇದು ರಿಫ್ಲೆಕ್ಟೆಡ್ ರೇ, and the ray extended in the direction of incident light. ನೋಡಿರಿ, this is the ray extended in the direction of incident light. ಇವೆರಡು ನಡುವೆ ಇರ್ತಕ್ಕಂಥ ಈ ಆ್ಯಂಗಲಿಗೆ ನಾವೇನು ಕರಿತೀವಿ, ಡೆಲ್ಟಾ, ಅಂದರೆ ಆ್ಯಂಗಲ್ ಆಫ್ ಡೆವಿಯೇಷನ್ ಪ್ರೊಡ್ಯೂಸ್ಡ್ ಬೈ ದ ಪ್ಲೇನ್ ಮಿರರ್ ಅಂತ ಕರಿತೀವಿ. ದಿಸ್ ಇಸ್ ದ ಡೆಫಿನೇಷನ್. ಹಂಗಾರೆ ಈ ಡೆಲ್ಟಾ ಎಷ್ಟಿರ್ತದೆ, ಇದು ನಮ್ಮ ಮುಂದಿರೋ ಈಗ ಕ್ವಶನ್. ನೋಡೋಣ, ಸಿಯರ್. ಇಲ್ಲಿ ನೋಡಿರಿ, ನಾವಿಲ್ಲಿ ಡೆಲ್ಟಾ ವ್ಯಾಲ್ಯೂ ಎಷ್ಟು ಅಂಥೇಳಿ ಕಂಡುಹಿಡಿಯಕೊಂಡಿದ್ದೇವೆ. ಹಾಗಾದರೆ ಇಲ್ಲಿ ತಿಳ್ಕೊಬೇಕು ನೀವು, ಇಲ್ಲಿಂದ ಹಿಡ್ಕೊಂಡು ಇದು ಅಂದರೆ ಇದು ಪೂರ ಎಂಟೈರ್ ಆ್ಯಂಗಲ್ ಎಷ್ಟಿರ್ತದೆ ಹೇಳ್ರಿ ನೋಡೋಣ, 180 ಡಿಗ್ರಿ ಇರ್ತದೆ. ರಿಮೆಂಬರ್, ಇಲ್ಲಿ ರೆಡ್ ಕಲರಲ್ಲಿ ಏನು ತೋರ್ಸತ್ತಲ್ಲ, ಈ ಎಂಟೈರ್ ಆ್ಯಂಗಲ್ ಎಷ್ಟಿರ್ತೈತಿ, ಇದು 180 ಡಿಗ್ರಿ ಇರ್ತದೆ. ಹಾಗಾದರೆ 180 ಸಿಯರ್, ಇಲ್ಲೊಂದು ಸ್ವಲ್ಪ ಗಮನಿಸ್ರಿ ನೀವು. ಹಂಗಾರೆ ಸಿಯರ್ ಡೆಲ್ಟಾ ಈಸ್ ಈಕ್ವಲ್ ಟು, ಅದಕ್ಕೆ ನಾನು ಹೆಂಗೆ ಬರ್ತೀನಿ ಅಂದ್ರೆ, ಡೆಲ್ಟಾ ಆ್ಯಂಗಲ್ ಆಫ್ ಡೆವಿಯೇಷನ್ ಡೆಲ್ಟಾ ಈಸ್ ಈಕ್ವಲ್ ಟು, ಓಕೆ, 180 ಮೈನಸ್ ಐ ಪ್ಲಸ್ ಸ್ಮಾಲ್ ಆರ್. ಹೌದಾ? ಹಿಂಗೆ ಬರಿಬೋದಾ ನೋಡಿರಿ. ಈ ಡೆಲ್ಟಾನ ಹೆಂಗೆ ಬರಿತೀನಿ ನೋಡಿರಿ, ನೀವು ಸ್ವಲ್ಪ ಇನ್ನೊಂದು ಸ್ಟೆಪ್ಪನ್ನು, ಇದನ್ನು ಡೈರೆಕ್ಟಾಗಿ ಬರೆದಿದ್ದೆ ನಾನು. ನೋಡಿ, ನಿಮಗೆ ಇನ್ನೊಂದು ಸಲ ಬರೋದು ತೋರಿಸ್ತೇನೆ ನಾನು. ಸಿಯರ್ ಯಾವ ರೀತಿ ಅಂದರೆ ನೋಡಿರಿ, ಐ ಪ್ಲಸ್ ಅಂದರೆ ಈ ಆ್ಯಂಗಲ್ಲ, ಆರ್ ಅಂದರೆ ಈ ಆ್ಯಂಗಲ್ಲ, ಪ್ಲಸ್ ಡೆಲ್ಟಾ ಅಂದರೆ ಈ ಆ್ಯಂಗಲ್ ಈಸ್ ಈಕ್ವಲ್ ಟು ಎಷ್ಟು ಇರ್ತಾವೆ, ಅಷ್ಟು ಸೇರಿಸಿ ಎಷ್ಟು ಬರ್ತದೆ, 180 ಡಿಗ್ರಿ ಬರ್ತದೆ. ನಮಗೇನು ಬೇಕಾಗೈತಿ, ಓನ್ಲಿ ಡೆಲ್ಟಾ. ಡೆಲ್ಟಾ ಈಸ್ ಈಕ್ವಲ್ ಟು 180, ಇದನ್ನ ಈ ಕಡೆ ತೊಂಬರಿ ಮೈನಸ್ ಆರ್, ಆರ್ ಈ ಕಡೆ ತೊಂಬರಿ ಮೈನಸ್ ಸ್ಮಾಲ್ ಆರ್. ಅದರ ಡೆಲ್ಟಾ ಈಸ್ ಈಕ್ವಲ್ ಟು 180 ಡಿಗ್ರಿ. ಓಕೆ, ಮೈನಸ್ ಕಾಮನ್ ತೊಗೋರಿ, ಐ ಪ್ಲಸ್ ಸ್ಮಾಲ್ ಆರ್ ಆಗ್ತದೆ. ಓಕೆ, ಈಗ ನೋಡ್ರಂಗಾರೆ ಡೆಲ್ಟಾ ಈಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ ಇಲ್ಲಿ 2i ಅಥವಾ 2r ಅಂತ ಬರಿಬೋದು ನಾವು. 2i ಹಿಂಗೂ ಬರಿಬೋದು, ಏಕೆಂದರೆ ಐ ಇಸ್ ಈಕ್ವಲ್ ಟು ಆರ್ ಆಗಿರ್ತದೆ. ಹೀಗಾದ್ರೆ ಹಿಂಗೂ ಬರಿಬೋದು. ಅಥವಾ ಡೆಲ್ಟಾ ಈಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ 2r ಅಂತೂ ಬರ್ಬೋದು. ಯಾಕಂದರೆ
ಐ ಈಸ್ ಈಕ್ವಲ್ ಟು ಆರ್ ಆಗಿರ್ತದೆ. ಸೊ ಇಲ್ಲಿ ಸ್ಟ್ಯಾಂಡರ್ಡ್ ಇಕ್ವೇಷನ್ಸ್ ಯಾವಪ್ಪ ಅಂತಂದ್ರೆ ನಿಮಗೆ ದಿಸ್ ಒನ್ ಆ್ಯಂಡ್ ದಿಸ್ ಒನ್, ಇವು ಎರಡನ್ನೂ ನೀವು ನೆನಪಲ್ಲಿ ಇಟ್ಕೋಬೇಕು. ಓಕೆ, ಇವನ್ನಿಷ್ಟು ನೆನಪಿಟ್ಟುಕೊಂಡ್ರೆ ಇದಕ್ಕೆ ಸಂಬಂಧಪಟ್ಟ ಪ್ರಾಬ್ಲಮ್ಸ್ಗಳನ್ನ ನಿಮಗೆ ಬಿಡಿಸೋಕೆ ಬರ್ತದೆ. ರಿಮೆಂಬರ್ ದಿಸ್ ಆ್ಯಂಗಲ್ ಇಲ್ಲೈತಲ್ಲ, ಇದು ಭಾಳ ಇಂಪಾರ್ಟೆಂಟ್. ಇದು ಯಾವುದು? ದಿಸ್ ಆ್ಯಂಗಲ್. ದಿಸ್ ಆ್ಯಂಗಲ್ ಈಸ್ ಕಾಲ್ಡ್ ವಾಟ್? ಈ ರಿಫ್ಲೆಕ್ಟೆಡ್ ಲೈಟ್ಗೂ ಮತ್ತು ಈ ಇನ್ಸಿಡೆಂಟ್ ಲೈಟ್ಗೆ ಏನಲ್ಲಿ ಹಾದು ಹೋಗೈತಲ್ಲ, ಇದನ್ನು ಎಕ್ಸ್ಟೆಂಡ್ ಮಾಡಿದರೆ ಈ ಎಕ್ಸ್ಟೆಂಡೆಡ್ ಇನ್ಸಿಡೆಂಟ್ ಲೈಟ್ಗೂ, ದಿಸ್ ಈಸ್ ಕಾಲ್ಡ್ ವಾಟ್? ಎಕ್ಸ್ಟೆಂಡೆಡ್ ಇನ್ಸಿಡೆಂಟ್ ಲೈಟ್ ಅಂತ ಕರಿತೀವಿ ಅದಕ್ಕೆ. ಈ ಲೈಟ್ಗೂ ಮತ್ತು ಈ ರಿಫ್ಲೆಕ್ಟೆಡ್ ಲೈಟ್ ನಡುವೆ ಇರ್ತಕ್ಕಂಥ ಆ್ಯಂಗಲ್ಗೆ ಆ್ಯಂಗಲ್ ಆಫ್ ಡೆವಿಯೇಷನ್ ಅಂತ ಕರಿತೀವಿ. ಇದನ್ನು ನೀವು ನೆನಪನ್ನ ಇಟ್ಕೋಬೇಕು. ಗೆಟಿಂಗ್ ಮೈ ಪಾಯಿಂಟ್? ನೋಟ್ ಡೌನ್. ಓಕೆ my dear students, here there is a question. Consider a ray of light is incident on a plane mirror M. If deviation produced by the mirror in the incident ray is 120 degree, then find angle of incidence and angle of reflection. ಏನಿದರ ಅರ್ಥ? ಇಲ್ಲೊಂದು ಡಯಾಗ್ರಾಮ್ ಮುಖಾಂತರ ನಾನು ನಿಮ್ಗೆ ತೋರಿಸ್ತೇನೆ ನೋಡ್ರಿ. ಇಲ್ಲಿ ಒಂದು ಮಿರರ್ ಇದೆ, ಅದಕ್ಕೆ ನಾನು ಲೇಬಲ್ ಮಾಡ್ತೀನಿ, ಅದರ ಹೆಸರು ಎ ಬಿ. ಓಕೆ, ಇಲ್ಲಿ ಒಂದು ರೇ ಆಫ್ ಲೈಟ್ ಇನ್ಸಿಡೆಂಟ್ ಆಗ್ತದೆ. ಓಕೆ, ಅದನ್ನ ಇಲ್ಲಿ ಡ್ರಾ ಮಾಡ್ತೇನೆ ನೋಡ್ರಿ ನಾನು. ಸಿಯರ್ ಒಂದು ರೇ ಆಫ್ ಲೈಟು ಈ ರೀತಿ ಇಲ್ಲಿ ಇನ್ಸಿಡೆಂಟ್ ಆಗ್ತದೆ. ಸಿಯರ್ ದಿಸ್ ಈಸ್ ಕಾಲ್ಡ್ ವಾಟ್? ದಿಸ್ ಈಸ್ ಇನ್ಸಿಡೆಂಟ್ ರೇ. ಓಕೆ, ಇದು ಆ್ಯಕ್ಚುಲಿ ಇನ್ಸಿಡೆಂಟಾಗಿ ಹಿಂಗೆ ರಿಫ್ಲೆಕ್ಟ್ ಆಗ್ತದೆ. ಯಾವ ರೀತಿ ರಿಫ್ಲೆಕ್ಟ್ ಆಗ್ತದೆ ನೋಡ್ರಿ. ಆ್ಯಂಡ್ ದಿಸ್ ಈಸ್ ರಿಫ್ಲೆಕ್ಟೆಡ್ ಲೈಟ್. ಓಕೆ, ಸಿಯರ್ ಇನ್ನು ನಾರ್ಮಲ್ ಟು ಸರ್ಫೇಸನ್ನು ನಾನು ಡ್ರಾ ಮಾಡಬೇಕು. ದಿಸ್ ಈಸ್ ಕಾಲ್ಡ್ ವಾಟ್? ದಿಸ್ ಈಸ್ ನಾರ್ಮಲ್ ಟು ದ ಸರ್ಫೇಸ್. ಓಕೆ, ನೆಕ್ಸ್ಟ್ ಇಲ್ಲಿ 120 ಡಿಗ್ರಿ ಅಂದರೆ ಏನು? ಯಾವ ಆ್ಯಂಗಲ್ ಅದು? ಎಲ್ಲಿದೆ 120 ಡಿಗ್ರಿ ಅಂದರೆ? ಆ್ಯಂಗಲ್ ಆಫ್ ಡೆವಿಯೇಷನ್ ಕೊಟ್ಟಿದ್ದಾರೆ, ಹೌದಾ? ಆ್ಯಂಗಲ್ ಆಫ್ ಡೆವಿಯೇಷನ್ ಕೊಟ್ಟು ಐ ಮತ್ತು ಆರನ್ನು ಕೇಳಿದ್ದಾರೆ. ಹಂಗಾರೆ ಇದನ್ನು ಆ್ಯಂಗಲ್ ಆಫ್ ಡೆವಿಯೇಷನ್ ಅಂದ್ರೇನು? ಈ ಇನ್ಸಿಡೆಂಟ್ ರೇಯನ್ನು ಫರ್ದರ್ ಎಕ್ಸ್ಟೆಂಡ್ ಮಾಡಿ ಈ ಆ್ಯಂಗಲಿಗೆ ನಾವೇನು ಕರಿತೀವಿ? ಆ್ಯಂಗಲ್ ಆಫ್ ಡೆವಿಯೇಷನ್ ಅಂತ ಕರಿತೀವಿ. ಇದನ್ನು ಕೊಟ್ಟುಬಿಟ್ಟಿದ್ದಾರೆ ಅವರು. ಎಷ್ಟು ಕೊಟ್ಟಿದ್ದಾರೆ? 120 ಡಿಗ್ರಿ ಅಂತ ಕೊಟ್ಬಿಟ್ಟಿದ್ದಾರೆ. ಓಕೆ, ಹಂಗಾರೆ ಏನು ಕೇಳ್ಯಾರ ಅವರು? ಸ್ವಲ್ಪ ಲಕ್ಷ್ಯ ಕೊಡ್ರಿ. ಏನು ಕೇಳ್ಯಾರಪ್ಪ ಅಂತಂದರೆ, ಅವ್ರು ಕೇಳಿದ್ದು ಏನು ಕೇಳ್ಯಾರಪ್ಪ ಅಂತಂದರೆ, ಸಿಯರ್ ಇಲ್ಲಿ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಎಷ್ಟು ಮತ್ತು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಎಷ್ಟು ಅಂತ ಕೇಳ್ಯಾರ. ಐ ಕಣ್ಣು ಹಿಡಿದು ಬಿಟ್ಟರೆ ಆರ್ ಕಣ್ಣು ಹಿಡ್ದಂಗೆ, ಯಾಕಂದರೆ ಐ ಈಕ್ವಲ್ ಟು ಆರ್ ಆಗಿರ್ತದೆ. ಹಂಗಾರೆ ಲೆಟ್ ಅಸ್ ಫೈಂಡ್ ಐದರ್ ಐ ಆರ್ ಆರ್. ಓಕೆ, ನಿಮಗೆ ಗೊತ್ತಿದೆ, ವಿ ಹ್ಯಾವ್, ನಮಗೆ ಫಾರ್ಮುಲಾ ಗೊತ್ತಿದೆ. ಆಗಲೇ ನೀವು ಫಾರ್ಮುಲಾ ಬರೋದಿಲ್ಲ. ಆ್ಯಂಗಲ್ ಆಫ್ ಡೆವಿಯೇಷನ್ ಇಸ್ ಈಕ್ವಲ್ ಟು ವಾಟ್? 180 ಡಿಗ್ರಿ ಮೈನಸ್ 2i ಅಂತ ಬರಿತೀವಿ ನಾವು, ಹೌದಾ? ಡೆಲ್ಟಾ ಕೊಟ್ಟುಬಿಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 120 ಡಿಗ್ರಿ ಕೊಟ್ಟಿದ್ದಾರೆ. 180 ಡಿಗ್ರಿ ಮೈನಸ್ 2i ಆಯಿತು. ಹಂಗಾರೆ ಇದನ್ನು ಈ ಕಡೆ ತೊಗೊಳ್ರಿ, ಇದು 2i ಆಗ್ತದೆ. ಹಂಗಾರೆ 180 ಡಿಗ್ರಿ ಮೈನಸ್ 120 ಡಿಗ್ರಿ ಆಗ್ತದೆ. ಹಂಗಾರೆ 2i ಈಸ್ ಈಕ್ವಲ್ ಟು ಎಷ್ಟಾಯಿತು? 180 ಒಳಗೆ 120 ಹೋದರೆ 60 ಡಿಗ್ರಿ. ಹಂಗಾರೆ ಐ ಈಸ್ ಈಕ್ವಲ್ ಟು ವಾಟ್? 30 ಡಿಗ್ರಿ. ದೇರ್ ಫೋರ್ ಆರ್ ಈಸ್ ಆಲ್ಸೋ 30 ಡಿಗ್ರಿ. ದಿಸ್ ಈಸ್ ದ ಆನ್ಸರ್. ನಮಗೆ ಬೇಕಾಗಿದ್ದ ಆನ್ಸರ ಇವು. ಐನು ಫೈಂಡ್ ಔಟ್ ಮಾಡಿದ್ದೀವಿ ಮತ್ತು ಆರನ್ನು ಕೂಡ ನಾವು ಫೈಂಡ್ ಔಟ್ ಮಾಡಿದ್ದೀವಿ. ದಿಸ್ ಈಸ್ ದ ಆನ್ಸರ್. ನೋಡಿರಿ, ಕಾನ್ಸೆಪ್ಟ್ ಗೊತ್ತಿತ್ತಂದ್ರೆ ಇಮ್ಮಿಡಿಯೇಟ್ಲಾಗಿ ನಾವು ಸಾಲ್ವ್ ಮಾಡ್ಬೋದು ಕ್ವಶನ್ಸನ್ನು. ಓಕೆ, ಇಲ್ಲಿ ನೋಡಿರಿ, ಇನ್ನೊಂದು ಪಾಯಿಂಟನ್ನು ನೆನಪಿಡಬೇಕು. ಇಲ್ಲಿ ಎರಡು ಮಿರರ್ಸ್ ಅದಾವೆ, ಸೇ M1 ಮತ್ತು M2. ಬೋತ್ ಆರ್ ಇನ್ಕ್ಲೈನ್ಡ್ ಆ್ಯಟ್ ಅನ್ ಆ್ಯಂಗಲ್ ಥೀಟಾ. ಓಕೆ, ಗೆಟಿಂಗ್ ಮೈ ಪಾಯಿಂಟ್? ನೋಡಿರಿ, ಥೀಟಾ ಆ್ಯಂಗಲ್ದಲ್ಲಿ ಇನ್ಕ್ಲೈನ್ ಆಗ್ಯಾವ. ಹಾಗಾದ್ರೆ ಇಲ್ಲಿ ಬೆಳಕು ಎರಡೂ ಮಿರರ್ ಮೇಲೆ ರಿಫ್ಲೆಕ್ಟ್ ಆಗಿ ಎಷ್ಟು ಡೆವಿಯೇಷನ್ ಪ್ರೊಡ್ಯೂಸ್ ಆಗ್ತದೆ? ಹಂಗಾರೆ ದ ಡೆವಿಯೇಷನ್ ಪ್ರೊಡ್ಯೂಸ್ಡ್ ಬೈ ರಿಫ್ಲೆಕ್ಷನ್ ಆ್ಯಟ್ 2 ಮಿರರ್ಸ್ M1 ಆ್ಯಂಡ್ M2 ಇನ್ಕ್ಲೈನ್ಡ್ ಆ್ಯಟ್ ಅನ್ ಆ್ಯಂಗಲ್ ಥೀಟಾ ಈಸ್ ಗಿವನ್ ಬೈ, ಹೆಂಗೆ ಬರಿಬೇಕದನ್ನೇ? ಡೆಲ್ಟಾ ಈಸ್ ಈಕ್ವಲ್ ಟು
360 ಡಿಗ್ರಿ ಮೈನಸ್ 2 ಥೀಟಾ. ಈ ಫಾರ್ಮುಲಾವನ್ನು ಬಳಸಿ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಓಕೆ, ಗೆಟಿಂಗ್ ಮೈ ಪಾಯಿಂಟ್. ಈ ಫಾರ್ಮುಲಾ ಬಳಸಬೇಕು. ಇದರ ಮೇಲೆ ಈಗ ಒಂದು ಪ್ರಾಬ್ಲಮನ್ನು ಬಿಡಿಸೋಣ. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಹಿಯರ್ ದರ್ ಇಸ್ ಒನ್ ಮೋರ್ ಪ್ರಾಬ್ಲಮ್. I will read it carefully. If two plane mirrors are inclined to each other at 90 degree, then the ray reflected at two mirrors becomes parallel to incident ray. Find the angle of deviation. ಏನಿದ್ರ ಅರ್ಥ? ಇಲ್ಲಿ ಫಿಗರ್ ಮುಖಾಂತರ ನಾನು ತೋರಿಸ್ತೇನೆ ನಿಮಗೆ. ನೋಡ್ರಿ, ಇಲ್ಲೇನು ಕೊಟ್ಟಾರ, ಒಂದು ರೇ ಆಫ್ ಲೈಟ್, ಇಲ್ಲೇನು ಕೊಟ್ಟಿದ್ದಾರೆ ಅಂತಂದರೆ ಎರಡು ಪ್ಲೇನ್ ಮಿರರ್ಸನ್ನು ಕೊಟ್ಟಿದ್ದಾರೆ. ಸೇ ದಿಸ್ ಈಸ್ M1, ದಿಸ್ ಈಸ್ M2. ಎರಡು 90 ಡಿಗ್ರಿಯಲ್ಲಿ ಪ್ಲೇಸ್ ಮಾಡಿದ್ದಾರೆ. ಈಗೇನು ಕೊಡ್ತಾರೆ ನೆಕ್ಸ್ಟ್ ಅವರು, ಒಂದು ರೇ ಆಫ್ ಲೈಟು ಮಿರರ್ ಮೇಲೆ ಇನ್ಸಿಡೆಂಟ್ ಆಗ್ತದೆ. ದಿಸ್ ಈಸ್ ರೇ ಆಫ್ ಲೈಟ್ ವಿಚ್ ಇನ್ಸಿಡೆಂಟ್ ಆನ್ ದ M1. ಓಕೆ, ಇದು ಎರಡು ಸಲ ರಿಫ್ಲೆಕ್ಟ್ ಆಗ್ತದೆ. ಒಂದು ಫಸ್ಟ್ ಪ್ಲೇನ್ ಮಿರರ್ ಮೇಲೆ ರಿಫ್ಲೆಕ್ಟ್ ಆಗಿ ಇಲ್ಲಿ ಫಾಲ್ ಆಗ್ತದೆ. ಓಕೆ, ನೆಕ್ಸ್ಟ್ ಇಲ್ಲಿ ರಿಫ್ಲೆಕ್ಟ್ ಆಗಿ ನೋಡಿರಿ, ಒಂದು ಇನ್ಸಿಡೆಂಟ್ ರೇ M1 ಮೇಲೆ ಇನ್ಸಿಡೆಂಟ್ ಆಯಿತು, ಆಮೇಲೆ M1 ಮೇಲೆ ಬಿದ್ದು ಇದು ರಿಫ್ಲೆಕ್ಟ್ ಆಗಿ M2 ಮೇಲೆ ಬಿಡ್ತದೆ. M2 ಮೇಲೆ ಮತ್ತೆ ರಿಫ್ಲೆಕ್ಟ್ ಆಗ್ತದೆ. ಆ ರಿಫ್ಲೆಕ್ಟೆಡ್ ರೇ ಹೆಂಗಿರ್ತದೆ, ಇನ್ಸಿಡೆಂಟ್ ರೇಗೆ ಪ್ಯಾರಲಲ್ ಆಗಿದೆ. ನೋಡಿರಿ, ಇಲ್ಲಿ ಇದು ಇನ್ಸಿಡೆಂಟ್ ರೇ, ಇದು ರಿಫ್ಲೆಕ್ಟೆಡ್ ರೇ, ಎರಡು ಒಂದಕ್ಕೊಂದು ಪ್ಯಾರಲಲ್ ಆಗಿದಾವೆ. ಈ ರೀತಿ ಇದ್ದಾಗ ವಾಟ್ ಈಸ್ ದ ಡೆವಿಯೇಷನ್ ಪ್ರೊಡ್ಯೂಸ್ಡ್? ನೋಡಿರಿ, ಇದನ್ನು ನೋಡಿದ ಕೂಡಲೇ ಗೊತ್ತಾಗ್ತದೆ. ನೋಡಿರಿ, ಇನ್ಸಿಡೆಂಟ್ ಲೈಟ ಈ ಕಡೆ ಐತಿ, ರಿಫ್ಲೆಕ್ಟೆಡ್ ಲೈಟ ಈ ಕಡೆ ಐತಿ. ಹಂಗಲ್ಲ, ಆ್ಯಂಗಲ್ ಆಫ್ ಡೆವಿಯೇಷನ್ ಏನಾಯಿತು, 180 ಡಿಗ್ರಿ. ಈ ರೀತಿಯೂ ನೀವು ಹೇಳ್ಬೋದು ಇದನ್ನು. ಓಕೆನಾ? ಇಲ್ಲಿ ನೋಡಿರಿ, ಡಯಾಗ್ರಾಮ್ ನೋಡಿರಿ ಗೊತ್ತಾಗ್ಬಿಡ್ತದೆ. ನೋಡ್ರಿ, ಇನ್ಸಿಡೆಂಟ್ ಲೈಟ್ಲಿ ನಿಮ್ಮದು ಈ ಕಡೆ ಬರ್ತಾ ಇದೆ, ರಿಫ್ಲೆಕ್ಟೆಡ್ ಲೈಟ್ ಈ ಕಡೆ ಐತಿ. ಹಂಗಾರೆ ಆ್ಯಂಗಲ್ ಏನಾಯಿತು, ಎರಡು ಆ್ಯಂಟಿ ಪ್ಯಾರಲಲ್ ಅದಾವು. ಹಂಗಾರೆ 180 ಡಿಗ್ರಿ ಆಯಿತು. ದ ಆನ್ಸರ್ ಈಸ್ 180 ಡಿಗ್ರಿ. ಓಕೆ, ಆ ರೀತಿ ಇನ್ನೊಂದು ಹೆಂಗೆ ಕ್ಯಾಲ್ಕುಲೇಟ್ ಮಾಡಿ, ಈಗ ನಾನು ಹೇಳಿದ್ನಲ್ಲ ಪ್ರೀವಿಯಸ್, ಅದನ್ನು ಯೂಸ್ ಮಾಡಿ ಕೂಡ ಕ್ಯಾಲ್ಕುಲೇಟ್ ಮಾಡ್ಬೋದು. ಎರಡು ಪ್ಲೇನ್ ಮಿರರ್ನ ಥೀಟಾ ಆ್ಯಂಗಲ್ದಲ್ಲಿ ಇಟ್ಟಾಗ ಆ್ಯಂಗಲ್ ಆಫ್ ಡೆವಿಯೇಷನ್ ಇಸ್ ಈಕ್ವಲ್ ಟು 360 ಡಿಗ್ರಿ ಮೈನಸ್ 2 ಥೀಟಾ ಅಂತಾಗಲಿ ನೋಡಿರಿ ನೀವು. ಹಂಗಾರೆ 360 ಡಿಗ್ರಿ ಮೈನಸ್ 2 ಇಂಟು 90, ದಟ್ ಈಸ್ 360 ಡಿಗ್ರಿ minus 180 degree, that is 180 degree. This is the angle of deviation produced. This is the answer. ಸೊ ಇದನ್ನು ಬಳಸಿ ಕೂಡ ನೀವು ಮಾಡ್ಬೋದು, ಸುಮ್ಮನೆ ಲಾಜಿಕ್ ಮೇಲೂ ಮಾಡ್ಬೋದು. ನೋಡಿ, ಒಂದು ಇನ್ಸಿಡೆಂಟ್ ಲೈಟ್ ಈ ಕಡೆ ಇದೆ, ರಿಫ್ಲೆಕ್ಟೆಡ್ ಲೈಟ್ ಈ ಕಡೆ ಇದೆ, ಆ್ಯಂಗಲ್ಲ 180 ಡಿಗ್ರಿ ಆಯಿತು. ಎರಡು ಆ್ಯಂಟಿ ಪ್ಯಾರಲ್ ಅದಾವೆ. ಇನ್ಸಿಡೆಂಟ್ ಲೈಟು ಮತ್ತು ರಿಫ್ಲೆಕ್ಟೆಡ್ ಲೈಟ್ ಆ್ಯಂಟಿ ಪ್ಯಾರಲ್ ಅದಾವೆ. ಆ್ಯಂಟಿ ಪ್ಯಾರಲ್ ಇದ್ದಾಗ ಥೀಟಾ ಈಕ್ವಲ್ ಟು 180 ಡಿಗ್ರಿ ಆಗಿರ್ತದೆ. ಸೊ ಈ ರೀತಿಯೂ ಮಾಡ್ಬೋದು. ಓಕೆ, ರೈಟ್ ಡೌನ್. ಇಲ್ಲಿ ಇನ್ನೊಂದು ಕ್ವಶನ್ನ ಡಿಸ್ಕಸ್ ಮಾಡೋಣ. ನೋಡಿರಿ, ಇಲ್ಲಿ ಏನಿದೆ ಕ್ವಶನ್ದಲ್ಲಿ ಅಂತಂದ್ರೆ, ಸಿಯರ್ ಎರಡು ಪ್ಲೇನ್ ಮಿರರ್ಸ್ ಅದಾವ. ಅವು ಯಾವ್ಯಾವಪ್ಪ ಅಂತಂದರೆ ದಿಸ್ ಈಸ್ M1 ಮತ್ತು M2. ಎರಡು ಪ್ಲೇನ್ ಮಿರರ್ಸ್ ಅದಾವೆ. ಇವೆರಡನ್ನು ಥೀಟಾ ಆ್ಯಂಗಲ್ದಲ್ಲಿ ಪ್ಲೇಸ್ ಮಾಡಿದ್ದಾರೆ. ಏನು ಕೊಟ್ಟಿದ್ದಾರೆ, ಒಂದು ಇನ್ಸಿಡೆಂಟ್ ಲೈಟು ಹಿಂಗೆ ಬರ್ತಾ ಇದೆ, ಇದು ಸೆಕೆಂಡ್ ಮಿರರ್ ಮೇಲೆ ಇನ್ಸಿಡೆಂಟ್ ಆಗಿ ಮತ್ತೆ ಹಿಂಗೆ ರಿಫ್ಲೆಕ್ಟ್ ಆಗ್ತದೆ, ಮತ್ತು M1 ಮಿರರ್ ಮೇಲೆ ಇನ್ಸಿಡೆಂಟ್ ಆಗಿ ಮತ್ತು ಈ ರೀತಿ ರಿಫ್ಲೆಕ್ಟ್ ಆಗಿ ವಾಪಸ್ಸಾಗಿದೆ. ಈ ರಿಫ್ಲೆಕ್ಟೆಡ್ ರೇ ಸೆಕೆಂಡ್ ಮಿರರ್ಗೆ ಪ್ಯಾರಲಲ್ ಆಗಿದೆ. ಇದನ್ನು ಕೊಟ್ಟಂಥ ಫ್ಯಾಕ್ಟ್ ಇದು. ಗೆಟಿಂಗ್ ಮೈ ಪಾಯಿಂಟ್? ನೋಡಿ, ಇನ್ನೊಂದ್ಸಲ ಹೇಳ್ತೀನಿ. ಸಿಯರ್ ಇಲ್ಲಿ ಒಂದು ರೇ ಆಫ್ ಲೈಟ್ M2 ಮೇಲೆ ಇನ್ಸಿಡೆಂಟ್ ಆಗೈತಿ, ಆಮೇಲೆ M2 ಮೇಲೆ ಇನ್ಸಿಡೆಂಟ್ ಆಗಿ ರಿಫ್ಲೆಕ್ಟ್ ಆಗಿದೆ, ರಿಫ್ಲೆಕ್ಟ್ ಆಗಿ M1 ಮೇಲೆ ಇನ್ಸಿಡೆಂಟ್ ಆಗಿದೆ, M1 ಮೇಲೆ ಇನ್ಸಿಡೆಂಟ್ ಆಗಿ ಮತ್ತೆ ಈ ರೀತಿ ರಿಫ್ಲೆಕ್ಟ್ ಆಗಿದೆ. ಈ ರಿಫ್ಲೆಕ್ಟೆಡ್ ರೇ M2 ಮಿರರ್ಗೆ ಪ್ಯಾರಲಲ್ ಆಗಿದೆ. ಇದು ಕೊಟ್ಟಂಥ ಫ್ಯಾಕ್ಟ್. ಹಾಗಾದ್ರೆ ಕ್ವಶನ್ ಏನು ಕೇಳಿದ್ದಾರೆ ಅವರು, ಥೀಟಾ ಈಕ್ವಲ್ ಟು ವಾಟ್, ಆ್ಯಂಗಲ್ ಬಿಟ್ವೀನ್ ದೀಸ್ ಟು ಮಿರರ್ಸ್ ಈಸ್ ಈಕ್ವಲ್ ಟು ವಾಟ್. ನೀವಿಲ್ಲಂದು ಒಂದು ಕೀ ಪಾಯಿಂಟ್ ಇದೆ, ಯಾವಾಗಲೂ ಎರಡು ಮಿರರ್ಗಳನ್ನ ಥೀಟಾ ಆ್ಯಂಗಲ್ದಲ್ಲಿ ಇಟ್ಟಾಗ ಏನು ಫೈನಲಿ ಏನು ರೇ ರಿಫ್ಲೆಕ್ಟೆಡ್ ಆಗ್ತಲ್ಲ, ಆ ರಿಫ್ಲೆಕ್ಟೆಡ್ ರೇ ಅಂದರೆ ಈ ರಿಫ್ಲೆಕ್ಟೆಡ್ ರೇ ಈ ಮಿರರ್ಗೆ ಪ್ಯಾರಲ್ ಇತ್ತಂದ್ರೆ ಇದು ಯಾವಾಗಲೂ 60 ಡಿಗ್ರಿನೇ ಇರ್ತೈತಿ.
ಇದು ಕಾನ್ಸೆಪ್ಟ್, ಇದು ಫಿಕ್ಸ್. ಇದು ನೆನಪಿಡಬೇಕು ನೀವು. ಇದು ನೆನಪಿಟ್ರೆ ಡೈರೆಕ್ಟ್ಲಿ 60 ಅಂತ ಬರೆದು ಬಿಡ್ಬೋದು, ಅಥವಾ ನೀವು ಕ್ಯಾಲ್ಕುಲೇಟು ಕೂಡ ಮಾಡ್ಬೋದು. ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ನೋಡ್ರಿ. ಈಗ ಸಿ ಆರ್ ನಾ ಇಲ್ಲಿ ಮಾಡ್ತೇನೆ ನೋಡಿ, ಕ್ಯಾಲ್ಕುಲೇಟರ್ ಸಿ ಆರ್. ಇದು ಸೊಲ್ಯೂಷನ್ ಡಯಾಗ್ರಾಮ್, ಲಕ್ಷ ಕೊಡ್ರಿ ನೋಡಿರಿ. ದಿಸ್ ಈಸ್ ಇನ್ಸಿಡೆಂಟ್ ಲೈಟ, ವೈಟ್ ರೇ ಏನು ಬರೋದಲ್ಲ, ಇದು ಇನ್ಸಿಡೆಂಟ್ ಲೈಟ. ಇದು ಸೆಕೆಂಡ್ ಮಿರರ್ ಮೇಲೆ ಇನ್ಸಿಡೆಂಟ್ ಆಗಿ ಇಲ್ಲಿ ಎಲ್ಲೋ ಲೈಟ್ ಬರ್ತದೆ ನೋಡಿರಿ, ಇದು ರಿಫ್ಲೆಕ್ಟೆಡ್ ಲೈಟ. ಮತ್ತು ಈ ರಿಫ್ಲೆಕ್ಟ್ ಲೈಟು M1 ಮೇಲೆ ಬಿದ್ದು ಮತ್ತೆ ಇದು ಹಿಂಗೆ ರಿಫ್ಲೆಕ್ಟ್ ಆಗಿ ಹೋಗ್ತದೆ. ಈ ರಿಫ್ಲೆಕ್ಟೆಡ್ ರೇ M2ಗೆ ಪ್ಯಾರಲ್ ಆಗಿದೆ. ಈ ರೀತಿ ಇದ್ದಾಗ ತೀಟಾ ಯಾವಾಗಲೂ 60 ಡಿಗ್ರಿನೇ ಇರ್ತದೆ. ಬಟ್ ಇದನ್ನು ಕ್ಯಾಲ್ಕುಲೇಷನ್ ಮಾಡಿ ನಾವು ಕಂಡುಹಿಡಿಯೋಣ ನೋಡಿರಿ. ಸಿ ಆರ್ ಲಕ್ಷ ಕೊಡ್ರಿ, ದಿಸ್ ಇಸ್ ತೀಟಾ ನೋಡಿರಿ. ನಾ ಇದನ್ನೇಂತಾನೆ, ಇದನ್ನು ತೀಟಾ ಅಂತ ಕೊಟ್ಟಿದ್ದಾರೆ. ಇದೇ ತೀಟಾ ಆದ್ರೆ ಈ ಆ್ಯಂಗಲ್ ಕೂಡ ತೀಟಾನ ಇರ್ತದೆ. ಈ ಆ್ಯಂಗಲ್ ತೀಟಾ ಆದರೆ ಇದು ಕೂಡ ತೀಟಾನ ಇರ್ತದೆ. ಇದು ತೀಟಾ ಆದ್ರೆ ಇದು ಕೂಡ ತೀಟಾನ ಇರ್ತದೆ. ಓಕೆ, ಹಂಗಾರೆ ಇದು ಕೂಡ ಥೀಟಾನ ಇರ್ತದೆ, ಇದು ಕೂಡ ಥೀಟಾನ ಇರ್ತದೆ. ಗೆಟಿಂಗ್ ಮೈ ಪಾಯಿಂಟ್? ಹಾಗಾದರೆ ಈ ಟ್ರಯಾಂಗಲ್ಲದ ಈ ಟ್ರಯಾಂಗಲ್ ಐತಲ್ಲ, ಇದರ ಮೂರು ಕೋನಗಳ ಮೊತ್ತ ಎಷ್ಟಿರ್ತದೆ? 180 ಡಿಗ್ರಿ. ಹಾಗಾದರೆ ಥೀಟಾ ಪ್ಲಸ್ ಥೀಟಾ ಪ್ಲಸ್ ಥೀಟಾ ಈಕ್ವಲ್ ಟು ವಾಟ್? 180 ಡಿಗ್ರಿ. ಹಂಗಾರೆ 3 ಥೀಟಾ ಇಸ್ ಈಕ್ವಲ್ ಟು 180 ಡಿಗ್ರಿ. therefore theta is equal to 180 divided by 3, that is 60 degree. Therefore theta value is 60 degree. This is the answer. Okay, write down. Okay, my dear students, here there is one more problem. ಏನಿದೆ ನೋಡಿ, ಇಲ್ಲಿ ಎರಡು ಮಿರರ್ ಅದಾವ, ಫಸ್ಟ್ ಮಿರರ್ ಮತ್ತು ಸೆಕೆಂಡ್ ಮಿರರ್. ಇವು ಎರಡೂ ಒಂದಕ್ಕೊಂದು ಪರ್ಪೆಂಡಿಕ್ಯುಲರ್ ಆಗಿ ಇಟ್ಟಿದ್ದಾರೆ. ಇಲ್ಲಿ ಒಂದು ರೇ ಆಫ್ ಲೈಟ್ ಬರ್ತಾ ಇದೆ. ಇದು 22 ಡಿಗ್ರಿಯಲ್ಲಿ ಇನ್ಸಿಡೆಂಟ್ ಆಗಿದೆ. ಮತ್ತು ಫಸ್ಟ್ ಮಿರರ್ ಮೇಲೆ ಇನ್ಸಿಡೆಂಟ್ ಆಗಿ ಇದೇನಾಗಿದೆ, ಮತ್ತು ಹಿಂಗೆ ರಿಫ್ಲೆಕ್ಟ್ ಆಗಿದೆ. ರಿಫ್ಲೆಕ್ಟ್ ಆಗಿ ಸೆಕೆಂಡ್ ಮಿರರ್ ಮೇಲೆ ಇನ್ಸಿಡೆಂಟ್ ಆಗಿ ಮತ್ತೆ ಈ ರಿಫ್ಲೆಕ್ಟೆಡ್ ರೇ ಇಲ್ಲಿ ಹಾದು ಹೋಗಿದೆ. ಹಾಗಾದ್ರೆ ಈ ತೀಟಾ ವ್ಯಾಲ್ಯೂ ಎಷ್ಟು ಅಂತ ಕೇಳೋಣ. ದಿಸ್ ಇಸ್ ಅವರ್ ಕ್ವಶನ್. ಓಕೆ, ಕ್ವಶನ್ ಅರ್ಥ ಮಾಡ್ಕೋಬೇಕು. ಇಲ್ಲಿ ಏನು ಕೊಟ್ಟಿದ್ದಾರೆ? ಎರಡು ಪ್ಲೇನ್ ಮಿರರ್ಸನ್ನು ಕೊಟ್ಟಿದ್ದಾರೆ. M1 M2 ಒಂದಕ್ಕೊಂದು ಪರ್ಪೆಂಡಿಕ್ಯುಲರ್ ಆಗಿ ಪ್ಲೇಸ್ ಮಾಡಿದ್ದಾರೆ. ಒಂದು ರೇ ಆಫ್ ಲೈಟ್, ಫಸ್ಟ್ ರೇ ಆಫ್ ಲೈಟ್ ಏನಾಗಿದೆ, 22 ಡಿಗ್ರಿಯಲ್ಲಿ ಇನ್ಸಿಡೆಂಟ್ ಆಗಿ ಫಸ್ಟ್ ಮಿರರ್ ಮೇಲೆ ರಿಫ್ಲೆಕ್ಟ್ ಆಗಿ ಆಮೇಲೆ ಸೆಕೆಂಡ್ ಮಿರರ್ ಮೇಲೆ ಮತ್ತೆ ರಿಫ್ಲೆಕ್ಟ್ ಆಗಿದೆ. ಹಾಗಾದರೆ ಈ ಥೀಟಾ ವ್ಯಾಲ್ಯೂ ಎಷ್ಟು ಅಂತ ಕೇಳಿದ್ದಾರೆ. ಓಕೆ, ಈಗ ನಾನು ಸಾಲ್ಯೂಷನ್ನ ಮಾಡ್ತೇನೆ ನೋಡಿರಿ. ಸಿ ಆರ್ ನೋಡಿರಿ, ಇಲ್ಲೊಂದು ಡಯಾಗ್ರಾಮನ್ನು, ಸೊಲ್ಯೂಷನ್ ಡಯಾಗ್ರಾಮನ್ನು ನಾನು ಇಲ್ಲಿ ಡ್ರಾ ಮಾಡಿದ್ದೇನೆ. ಇದು ಸೊಲ್ಯೂಷನ್ ಡಯಾಗ್ರಾಮ್. ನೋಡಿ ಇಲ್ಲಿ ಏನಾಗಿದೆ ನೋಡಿ, 22 ಡಿಗ್ರಿ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ. ಓಕೆ, ಹಾಗಾದರೆ ನಾನು ಇಲ್ಲಿ ಏನು ಮಾಡ್ತೀನಿ, ನಾರ್ಮಲನ್ನು ಡ್ರಾ ಮಾಡಬೇಕು ನಾ ಈಗ. ಓಕೆ, ಸಿ ಆರ್ ಇಲ್ಲಿ ಒಂದು ನಾರ್ಮಲನ್ನು ಡ್ರಾ ಮಾಡ್ತಾನೆ. ದಿಸ್ ಇಸ್ ಗಾಟ್ ವಾಟ್? ದಿಸ್ ಇಸ್ ದ ನಾರ್ಮಲ್ ಟು ದ ಸರ್ಫೇಸ್. ಓಕೆ, ನೆಕ್ಸ್ಟ್ ಇಲ್ಲೊಂದು ನಾರ್ಮಲ್ನ ಡ್ರಾ ಮಾಡ್ತೀನಿ. ಸಿ ಆರ್ ದಿಸ್ ಈಸ್ ನಾರ್ಮಲ್. ನೋಡಿರಿ, ಈ ಆ್ಯಂಗಲ್ ಮತ್ತು ಈ ಆ್ಯಂಗಲ್ ಸೇಮ್ ಇರ್ತಾವೆ. ಯಾವ ಆ್ಯಂಗಲ್ದಲ್ಲಿ ಇನ್ಸಿಡೆಂಟ್ ಆಗಿದೆಯೋ ಅದೇ ಆ್ಯಂಗಲಲ್ಲಿ ರಿಫ್ಲೆಕ್ಟ್ ಆಗಿದೆ. ಹೌದಾ? ಹಾಗಾದರೆ ನಂದು ಕ್ವಶನ್ ಏನು ಇವಾಗ, ಇದು ನೋಡಿರಿ, ಇದಿಷ್ಟು 90 ಡಿಗ್ರಿ ಐತಿ. ಈ 90 ಡಿಗ್ರಿ ಒಳಗೆ 22 ಡಿಗ್ರಿ ತೆಗಿರಿ, ಎಷ್ಟು ಉಳಿತದ? 68 ಡಿಗ್ರಿ. ಹಂಗಾರೆ ಇದು 68 ಡಿಗ್ರಿ. ಹಂಗಾರೆ ಇದು ಕೂಡ ಎಷ್ಟು ಆಕತಿ? 68 ಡಿಗ್ರಿನ ಆಕತಿ. ಗೆಟಿಂಗ್ ಮೈ ಪಾಯಿಂಟ್? ಓಕೆ, ಹಂಗಾರೆ ಇದು 68 ಡಿಗ್ರಿ ಆದ್ರೆ ಇದು ಕೂಡ 68 ಡಿಗ್ರಿನ ಆಗ್ತದೆ. ಗೆಟಿಂಗ್ ಮೈ ಪಾಯಿಂಟ್? ಓಕೆ, ಹಾಂ, ಇದು 68 ಆದರೆ ಇದು ಎಷ್ಟು ಆಕತಿ? 22 ಡಿಗ್ರಿ ಆಗ್ತದೆ. ಗೆಟಿಂಗ್ ಮೈ ಪಾಯಿಂಟ್? ಇದು 22 ಡಿಗ್ರಿ ಆದರೆ ಇದು ಕೂಡ 22ನ ಆಗ್ತದೆ. ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಆಲ್ವೇಸ್ ಈಕ್ವಲ್ ಟು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್. ಇದು 22 ಡಿಗ್ರಿ ಆದ್ರೆ ಇದು ಎಷ್ಟಾಗ್ತದೆ? ಹಂಗಾರೆ ಇದು ಕೂಡ 68 ಡಿಗ್ರಿ ಆಗ್ತದೆ. ನೋಡಿರಿ, ಬರೀ ಜಾಮೆಟ್ರಿ ಗೊತ್ತಿದ್ರೆ ನೀವು ಬಿಡಿಸ್ಬೋದು. ನೋಡಿರಿ, ಇಲ್ಲಿ ನೋಡಿರಿ, ಇಲ್ಲೊಂದು ರೇ ಆಫ್ ಲೈಟ್ ಹಿಂಗೆ ಬರ್ತಾ ಇದೆ, ಇಲ್ಲಿ ಇನ್ಸಿಡೆಂಟ್ ಆಗೈತಿ ವಿತ್ ಇಲ್ಲಿ ನೋಡಿ, ಈ ಇನ್ಸಿಡೆಂಟ್ ರೇ ಮತ್ತು M1 ಮಿರರ್ಗೂ 22 ಡಿಗ್ರಿ ಇದೆ. ಹಾಗಾದ್ರೆ ಇಲ್ಲೊಂದು ನಾರ್ಮಲ್ನ ಡ್ರಾ ಮಾಡಿದ್ರೆ ಇದು ಹೋಲ್ 90 ಡಿಗ್ರಿ ಆಯಿತು. ಹಾಗಾದ್ರೆ 90 ಒಳಗೆ 22 ಕಳೆಯಿರಿ, 68 ಡಿಗ್ರಿ. ಹಾಗಾದ್ರೆ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ 68 ಡಿಗ್ರಿ. ಹಾಗಾದ್ರೆ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಇಸ್ ಆಲ್ಸೋ 68 ಡಿಗ್ರಿನ ಆಗ್ತದೆ. ಹೌದಾ? ನೆಕ್ಸ್ಟ್ ಬರ್ರಿ,
ಇದು ಮತ್ತೆ ಹಿಂಗೆ ರಿಫ್ಲೆಕ್ಟ್ ಆಗಿ ಇಲ್ಲಿ ಮತ್ತೆ ಇನ್ಸಿಡೆಂಟ್ ಆಗಿ ಮತ್ತೆ ಹಿಂಗೆ ರಿಫ್ಲೆಕ್ಟ್ ಆಗ್ತದೆ. ಗೆಟಿಂಗ್ ಮೈ ಪಾಯಿಂಟ್? ಈ ದಿಕ್ಕಿನಲ್ಲಿ ರಿಫ್ಲೆಕ್ಟ್ ಆಗ್ತದೆ. ಇಲ್ಲಿ ನೋಡಿರಿ, ಒಂದು ಪಾಯಿಂಟನ್ನು ನೀವು ಅಬ್ಸರ್ವ್ ಮಾಡಬೇಕಾಗ್ತದೆ. ಇಲ್ಲಿ ನೋಡಿ, ಈ ಆ್ಯಂಗಲ್ 68 ಡಿಗ್ರಿ ಆದರೆ ಈ ಆ್ಯಂಗಲ್ ಕೂಡ 68 ಡಿಗ್ರಿ, ಹೌದಾ? ಬೈ ಜೋಮೆಟ್ರಿ. ಹಂಗಾರೆ ಇದು 68 ಆದರೆ ಇದು 22, ಇದು 22 ಆದರೆ ಇದು 22, ಯಾಕಂದರೆ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಇದು. ಇದು 22 ಆದರೆ ಇನ್ನೆಷ್ಟು ಉಳಿತು? 68 ಡಿಗ್ರಿ. ಹಂಗಾರೆ ಇನ್ ದಿಸ್ ವೇ ಥೀಟಾ ವ್ಯಾಲ್ಯೂ ಈಸ್ 68 ಡಿಗ್ರಿ. ದ್ಯಾಟ್ಸ್ ಆಲ್. ಓಕೆ, ಈ ರೀತಿ ನಿಮಗೆ ಜೋಮೆಟ್ರಿ ಸರಿಯಾಗಿ ಗೊತ್ತಿದ್ರೂ ಕೂಡ ನೀವು ಸಾಲ್ವ್ ಮಾಡ್ಬೋದು ಕ್ವಶನ್ಗಳನ್ನು. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಹಿಯರ್ ದರ್ ಇಸ್ ಒನ್ ಮೋರ್ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್. See here, 4 identical mirrors are made to stand vertically to form a square arrangement as shown in top view. A ray starts from the midpoint M, ಅಂದರೆ ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ. ಗೆಟಿಂಗ್ ಮೈ ಪಾಯಿಂಟ್? ಎಮ್ದಿಂದ ಒಂದು ರೇ ಆಫ್ ಲೈಟು ಈ ರೀತಿ ಹೊರಡ್ತಾ ಇದೆ. ಗೆಟಿಂಗ್ ಮೈ ಪಾಯಿಂಟ್? ಅರ್ಥ ಮಾಡ್ಕೊಳ್ರಿ. ಎ ರೇ ಸ್ಟಾರ್ಟ್ಸ್ ಫ್ರಮ್ ದ ಮಿಡ್ ಪಾಯಿಂಟ್ ಎಮ್, ಇಲ್ಲಿಂದ ಒಂದು ರೇ ಆಫ್ ಲೈಟ್ ಹೊರಟಿದೆ. ಆಫ್ ಮಿರರ್ ಎ ಡಿ ಮಿರರ್ದಿಂದ ಒಂದು ರೇ ಆಫ್ ಲೈಟು ಈ ರೀತಿ ಹೊಂಟಿದೆ. ಗೆಟಿಂಗ್ ಮೈ ಪಾಯಿಂಟ್? ಓಕೆ, ಎ ಡಿ ಮಿರರ್ದಿಂದ ಒಂದು ರೇ ಆಫ್ ಲೈಟು ಈ ರೀತಿ ಇಲ್ಲಿಂದ ಹೊರಡ್ತಾ ಇದೆ. ಎ ಡಿ ಮಿರರ್ದಿಂದ ಎಮ್ದಿಂದ ಒಂದು ರೇ ಆಫ್ ಲೈಟು ಹೋಗ್ತಾ ಇದೆ. ಅದನ್ನೇ ಕೊಟ್ಟಿದ್ದಾರೆ ಪ್ರಾಬ್ಲಮ್ದಲ್ಲಿ. ಆ್ಯಂಡ್ ಆಫ್ಟರ್ 2 ರಿಫ್ಲೆಕ್ಷನ್ಸ್, ಅಂದರೆ ಈ ರೇ ಆಫ್ ಲೈಟು ಇಲ್ಲೊಮ್ಮೆ ಇನ್ಸಿಡೆಂಟ್ ಆಗ್ತದೆ, ಮತ್ತು ಹಿಂಗೊಮ್ಮೆ ಇನ್ಸಿಡೆಂಟ್ ಆಗಿ ಮತ್ತೆ ಕಾರ್ನರ್ ಡಿಗೆ ಬಂದು ತಲುಪ್ತದೆ ಅಂತ ಕೊಟ್ಟಿದ್ದಾರೆ ಅವರು. ಓಕೆ, ಇದನ್ನೆಲ್ಲ ಇಲ್ಲೇ ಡ್ರಾ ಮಾಡ್ತೀನಿ ನೋಡ್ರಿ ಯಾವ ರೀತಿ ಅಂತ. ಸಿ ಹಿಯರ್, ಇಲ್ಲೈತೆ ನೋಡ್ರಿ. ದಿಸ್ ಇಸ್ ದ ಸೊಲ್ಯೂಷನ್ ಡಯಾಗ್ರಾಮ್. ಇಲ್ಲಿ ನೀವು ಅಬ್ಸರ್ವ್ ಮಾಡಿರಿ. ನೋಡಿರಿ, ಎಮ್ದಿಂದ ಒಂದು ರೇ ಆಫ್ ಲೈಟು ಹೊರಟಿದೆ. ಗೆಟಿಂಗ್ ಮೈ ಪಾಯಿಂಟ್? ಏನಾಗಿದೆ? ಆಫ್ಟರ್ 2 ರಿಫ್ಲೆಕ್ಷನ್ಸ್, ನೋಡಿ ಇಲ್ಲೊಮ್ಮೆ ರಿಫ್ಲೆಕ್ಟ್ ಆಗ್ತದೆ, ನೆಕ್ಸ್ಟ್ ಇಲ್ಲೊಮ್ಮೆ ರಿಫ್ಲೆಕ್ಟ್ ಆಗಿ ಮತ್ತೆ ಕಾರ್ನರ್ ಡಿಯನ್ನು ಅದು ತಲುಪ್ತದೆ ಅಂತ ಹೇಳಿದ್ದಾರೆ, ಪ್ರಾಬ್ಲಮ್ದಲ್ಲಿ ಹೇಳಿಬಿಟ್ಟಿದ್ದಾರೆ. ಓಕೆ, ಹಾಗಾದರೆ ಏನು ಕೇಳ್ಯಾರ? ದ ಆ್ಯಂಗಲ್ ಥೀಟಾ, ಈ ಥೀಟಾ ಈಸ್ ಈಕ್ವಲ್ ಟು ವಾಟ್ ಅಂತ ಕೇಳಿದ್ದಾರೆ. ಓಕೆ, ಗೆಟಿಂಗ್ ಮೈ ಪಾಯಿಂಟ್? ಥೀಟಾ ವ್ಯಾಲ್ಯೂನ ಕಂಡುಹಿಡಿಬೇಕು. ಥೀಟಾ ವ್ಯಾಲ್ಯೂ ಕಂಡುಹಿಡಿಬೇಕು ಏನು ಮಾಡಬೇಕು ನೋಡಿರಿ. ಸಿ ಹಿಯರ್, ಅಬ್ಸರ್ವ್ ವೆರಿ ಕೇರ್ಫುಲಿ. ಇಲ್ಲ ಒಂದು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ತೀವಿ. ಏನು ಅಡ್ಜಸ್ಟ್ಮೆಂಟು ನೋಡಿ, ಇದು ಆಲ್ರೆಡಿ ಥೀಟಾ ಕೊಟ್ಟಿದ್ದಾರೆ. ನಾ ಇಲ್ಲಿ ನಾರ್ಮಲ್ಗಳನ್ನ ಡ್ರಾ ಮಾಡ್ಕೊಳ್ತೀನಿ. ಸಿ ಹಿಯರ್, ದಿಸ್ ಈಸ್ ದ ನಾರ್ಮಲ್. ಓಕೆ, ಗೆಟಿಂಗ್ ಮೈ ಪಾಯಿಂಟ್? ಇದು ನಾರ್ಮಲ್. ನೆಕ್ಸ್ಟ್ ಇದು ನಾರ್ಮಲ್. ಓಕೆ, ಇವೆಲ್ಲ ಏನಿವ ನಾರ್ಮಲ್ಸ್. ಓಕೆ, ಗೆಟಿಂಗ್ ಮೈ ಪಾಯಿಂಟ್? ಇವೆಲ್ಲ ಏನಿವ ನಾರ್ಮಲ್ಸ್. ದಿಸ್ ಇಸ್ ದ ನಾರ್ಮಲ್. ಈಗ ನೋಡಿರಿ, ಇದು ಥೀಟಾ ಆದರೆ ಲಕ್ಷ ಕೊಡ್ರಿ, ಇದು ಥೀಟಾ ಆದರೆ ನೋಡಿರಿ ಇದು ಎಷ್ಟಿರ್ತದೆ? ಇದು ಕೂಡ ಥೀಟಾ ಇರ್ತದೆ. ಓಕೆ, ಇಫ್ ದಿಸ್ ಈಸ್ ಥೀಟಾ, ದಿಸ್ ಈಸ್ ಆಲ್ಸೋ ಥೀಟಾ. ಓಕೆ, ಬೈ ಜೋಮೆಟ್ರಿ. ಹಂಗಾರೆ ಇಲ್ಲಿ ಇನ್ನೊಂದು ಪಾಯಿಂಟ್ನ ಅಬ್ಸರ್ವ್ ಮಾಡಿರಿ. ಇಫ್ ದಿಸ್ ಈಸ್ ಥೀಟಾ, ಇದು ಥೀಟಾ ಆದರೆ ನೋಡಿ, ಲಕ್ಷ ಕೊಡ್ಲ ಸರಿಯಾಗಿ ನೋಡಿರಿ, ಈ ಥೀಟಾ ಆದರೆ ಇದೇನಾಗ್ತದೆ? ಓಕೆ, ಇದು ಕೂಡ ಥೀಟಾ ಆಗ್ತದೆ. ಆ್ಯಂಗಲ್ ಆಫ್ ನೋಡಿರಿ, ಯಾವ ಆ್ಯಂಗಲ್ದಲ್ಲಿ ಇನ್ಸಿಡೆಂಟ್ ಆಗಿದೆಯೋ ಅದೇ ಆ್ಯಂಗಲ್ದಲ್ಲಿ ರಿಫ್ಲೆಕ್ಟ್ ಆಗ್ತದೆ. ಅಂದರೆ ಇಫ್ ದಿಸ್ ಈಸ್ ಥೀಟಾ, ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಥೀಟಾ ಐತಿ, ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ನು ಥೀಟಾ ಆಗ್ತದೆ. ಅಂದರೆ ಇದು ಥೀಟಾ ಆದರೆ ಇದು ಕೂಡ ಥೀಟಾನೇ ಆಗ್ತದೆ. ಗೆಟಿಂಗ್ ಮೈ ಪಾಯಿಂಟ್ಸ್? ಅರ್ಥ ಆಗ್ತಾಯಿದೆಯಾ? ಹಾಗಾದರೆ ಇದು ಥೀಟಾ, ಓಕೆನಾ? ಹಂಗಾರೆ ಇಫ್ ದಿಸ್ ಈಸ್ ಥೀಟಾ, ದಿಸ್ is also ಥೀಟಾ. ಓಕೆ, ನಿಮಗಿದು ಗೊತ್ತಿರಬೇಕು. ಇದು ಥೀಟಾ ಆದರೆ ಇದು ಕೂಡ ಥೀಟಾ ಆಗ್ತದೆ. ಗೆಟಿಂಗ್ ಮೈ ಪಾಯಿಂಟ್? ಈಗ ನಮಗೇನು ಬೇಕಾಯ್ತಿ? ಥೀಟಾ ವ್ಯಾಲ್ಯೂ ಎಷ್ಟು ಅಂತ ಕೇಳಿದ. ಓಕೆ, ಅಂದರೆ ಇಫ್ ದಿಸ್ ಈಸ್ ಥೀಟಾ, ಇದು ಥೀಟಾ ಆದರೆ ಇದು ಕೂಡ ಥೀಟಾ ಆಗಿರ್ತದೆ ಬೈ ಜೋಮೆಟ್ರಿ. ಓಕೆ, ಈಗ ನಾನು ಆ್ಯಂಗಲ್ನಲ್ಲಿ ರೀಪ್ರೆಸೆಂಟ್ ಮಾಡಿದೆ. ಥೀಟಾ ವ್ಯಾಲ್ಯೂ ಎಷ್ಟಿದೆ ಹಂಗಾರೆ ಅದನ್ನು ನಾವೀಗ ನೋಡಬೇಕಾಗಿದೆ. ಅದನ್ನು ನೋಡಬೇಕಂದ್ರೆ 3 ರೈಟ್ ಆ್ಯಂಗಲ್ ಟ್ರಯಾಂಗಲ್ ನೀವು ಕನ್ಸಿಡರ್ ಮಾಡಿ ನೋಡಿರಿ. ಇಲ್ಲೊಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಇದೆ, ಎಸ್, ಇದೊಂದು ಕನ್ಸಿಡರ್ ಮಾಡ್ಕೋಬೇಕು. ಇದಕ್ಕೆ ಟ್ಯಾನ್ ಥೀಟಾ ಅಪ್ಲೈ ಮಾಡಿರಿ. ನೆಕ್ಸ್ಟ್ ಇಲ್ಲೊಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಇದೆ, ಇದಕ್ಕೂ ಟ್ಯಾನ್ ಥೀಟಾ ಅಪ್ಲೈ ಮಾಡಿರಿ. ಇಲ್ಲೊಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಇದೆ, ಇದಕ್ಕೂ ಟ್ಯಾನ್ ಥೀಟಾ ಅಪ್ಲೈ ಮಾಡಿರಿ. ಇವಕ್ಕಷ್ಟಕ್ಕೂ ಟ್ಯಾನ್ ಥೀಟಾ ಅಪ್ಲೈ ಮಾಡಿದರೆ ನಿಮಗೆ ಥೀಟಾ ವ್ಯಾಲ್ಯೂ ಗೊತ್ತಾಗ್ತದೆ. ಅದಕ್ಕಿಂತ ಮುಂಚೆ ಏನು ಮಾಡೋಣ ಅಂತಂದ್ರೆ
ಒಂದೊಂದು ಸೈಡು ಇದಕ್ಕೆ ಎ ಅನ್ನೋಣ. ಓಕೆ, ಗೆಟಿಂಗ್ ಮೈ ಪಾಯಿಂಟ್. ಇದು ಎ, ಇದು ಸೈಡ್ ಎ. ಹಂಗಾರೆ ಇದು ಎಷ್ಟೈತಿ? ಇದು A/2, ಇದು ಕೂಡ A/2. ಯಾಕಂದರೆ ಎಮ್ ಅಂದರೆ ಮಿಡ್ ಪಾಯಿಂಟ್. ಹಂಗಾರೆ ಇದಕ್ಕೆ ನಾವೇನ, ಇದಕ್ಕೆ ಎಕ್ಸ್ ಅಂತ ಕರೆಯೋಣ. ಇದಕ್ಕೆ ಎಕ್ಸ್ ಅಂತ ಕರೆಯೋಣ. ಹಂಗಾರೆ ಇದೇನಾಗ್ತದೆ? ಇದು A ಮೈನಸ್ ಎಕ್ಸ್ ಆಗ್ತದೆ. ಹಂಗಾರೆ ಇದಕ್ಕೆ ನಾವು ವೈ ಅಂತ ಕರೆಯೋಣ. ಈ ಡಿಸ್ಟೆನ್ಸ್ಗೆ ವೈ ಅಂತ ಕರೆಯೋಣ. ಓಕೆ, ಇದಕ್ಕೆ ವೈ ಅನ್ನೋದು ಬೇಡ. ಓಕೆ, ಇದಕ್ಕೆ ಇದಕ್ಕೆ ವೈ ಅನ್ನೋಣ. ಇದಕ್ಕೆ ವೈ ಅಂತ ಕರೆಯೋಣ. ಹಂಗಾರೆ ಇದೆಷ್ಟಾಗತ್ತೆ? A ಮೈನಸ್ ವೈ ಆಗ್ತದೆ ಈ ಡಿಸ್ಟೆನ್ಸ್. ಓಕೆನಾ? ಈಗ ಮೂರು ರೈಟ್ ಆ್ಯಂಗಲ್ ಟ್ರಯಾಂಗಲ್ಗೆ ಟ್ಯಾನ್ ಫಂಕ್ಷನ್ನ ಅಪ್ಲೈ ಮಾಡೋಣ. ನೋಡಿರಿ, ಟ್ಯಾನ್ ಫಂಕ್ಷನ್ ಅಪ್ಲೈ ಮಾಡ್ತಾನೆ. ಈಗ ಸೊಲ್ಯೂಷನ್. ಓಕೆ, ಸೊಲ್ಯೂಷನ್. ಓಕೆ, ಟ್ಯಾನ್ ಥೀಟಾ. ನೋಡಿರಿ, ಈ ರೈಟ್ ಆ್ಯಂಗಲ್ ಟ್ರಯಾಂಗಲ್ಗೆ ನಾನು ಟ್ಯಾನ್ ಥೀಟಾನ ಅಪ್ಲೈ ಮಾಡ್ತೀನಿ. ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು ವಾಟ್? ನೋಡಿರಿ, ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು ವಾಟ್? ಇಲ್ಲಿ ನೋಡಿರಿ, ಅಪೋಸಿಟ್ ಸೈಡ್ ಅಂದರೆ ಇದು ಡಿವೈಡ್ ಬೈ ಅಡ್ಜಸೆಂಟ್ ಸೈಡ್ ಅಂದರೆ ಇದು. ಓಕೆ, ರೆಡ್ ಲೈನ್ ಬಳಸ್ತಾ ಇದ್ದೀನಿ. ಅಪೋಸಿಟ್ ಸೈಡ್ ಡಿವೈಡ್ ಬೈ ಅಡ್ಜಸೆಂಟ್ ಸೈಡ್. ಅಪೋಸಿಟ್ ಸೈಡ್ ಏನಿದೆ ನೋಡಿ, ಎಕ್ಸ್ ಇದೆ, ಅದನ್ನು ನಾನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು ಎಕ್ಸ್ ಅಪಾನ್ ಅಡ್ಜಸೆಂಟ್ ಸೈಡ್ ಏನಿದೆ? A/2 ಇದೆ. ಗೆಟಿಂಗ್ ಮೈ ಪಾಯಿಂಟ್? ಕಾಲ್ ಇಟ್ ಆ್ಯಸ್ ಇಕ್ವೇಷನ್ 1 ಅಂತ. ಅದೇ ರೀತಿ ಟ್ಯಾನ್ ಫಂಕ್ಷನ್ನ ಇದಕ್ಕೆ ಅಪ್ಲೈ ಮಾಡೋಣ? ಈ ರೈಟ್ ಆ್ಯಂಗಲ್ಗೆ ಅಪ್ಲೈ ಮಾಡೋಣ. ನೋಡಿರಿ, ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು ವಾಟ್? ಅಪೋಸಿಟ್ ಸೈಡ್ ಅಂದರೆ A ಮೈನಸ್ ಎಕ್ಸ್ ಡಿವೈಡ್ ಬೈ ಅಡ್ಜಸೆಂಟ್ ಸೈಡ್ ಅಂದರೆ ವೈ. A ಮೈನಸ್ ಎಕ್ಸ್ ಡಿವೈಡ್ ಬೈ ವೈ ಆಗ್ತದೆ. ಗೆಟಿಂಗ್ ಮೈ ಪಾಯಿಂಟ್? ಟ್ಯಾನ್ ಥೀಟಾ ಈಕ್ವಲ್ ಟು A ಮೈನಸ್ ಎಕ್ಸ್ ಡಿವೈಡೆಡ್ ಬೈ ವೈ ಆಗ್ತದೆ. ಕಾಲ್ ಇಟ್ ಆ್ಯಸ್ ಇಕ್ವೇಷನ್ 2 ಅಂತ್ರಿ. ಅದೇ ರೀತಿ ಈ ರೈಟ್ ಆ್ಯಂಗಲ್ಗೆ ಟ್ಯಾನ್ ಫಂಕ್ಷನ್ ಅಪ್ಲೈ ಮಾಡೋಣ. Therefore tan theta is equal to what? ನೋಡಿರಿ, tan theta is equal to ಅಪೋಸಿಟ್ ಸೈಡ್ ಅಂದರೆ ಯಾವುದು? ಇದು A, ಅಡ್ಜಸೆಂಟ್ ಸೈಡ್ ಅಂದರೆ A ಮೈನಸ್ ವೈ. ಗೆಟಿಂಗ್ ಮೈ ಪಾಯಿಂಟ್? ಓಕೆ, ಹಂಗಾರೆ A ಡಿವೈಡೆಡ್ ಬೈ A ಮೈನಸ್ ವೈ. ಕಾಲ್ ಇಟ್ ಆಸ್ ಇಕ್ವೇಷನ್ 3. ಓಕೆ, ಗೆಟಿಂಗ್ ಮೈ ಪಾಯಿಂಟ್? Now from equation 1 and 2, ಈ equation 1 ಮತ್ತು 2 ಅನ್ನು ಕನ್ಸಿಡರ್ ಮಾಡೋಣ. ಟ್ಯಾನ್ ಥೀಟಾ ಅಂದರೆ ಇಲ್ಲಿ ನೋಡಿರಿ, 2x ಡಿವೈಡೆಡ್ ಬೈ A ಈಸ್ ಈಕ್ವಲ್ ಟು A ಮೈನಸ್ ಎಕ್ಸ್ ಡಿವೈಡೆಡ್ ಬೈ ವೈ ಆಯಿತು. ಇದನ್ನು ಸಿಂಪ್ಲಿಫೈ ಮಾಡ್ತೀನಿ ನಾನು. ಇದನ್ನಾಗ್ತದೆ, ಈ ವೈ ಅನ್ನು ಈ ಕಡೆ ತೊಗೊಳ್ರಿ, 2xy ಆಗ್ತದೆ. ಇದು A ಇಂಟು A ಏನಾಗ್ತದೆ? A ಇಂಟು A ಸ್ಕ್ವೇರ್ ಮೈನಸ್ AX. ಓಕೆ, ದಿಸ್ ಈಸ್ ಒನ್ ಮೋರ್ ಇಕ್ವೇಷನ್. ಇದಕ್ಕೆ ನಾನು ಇಕ್ವೇಷನ್ 4 ಅಂತ ಕರಿತೇನೆ. ಓಕೆ, ನಾವು ಫ್ರಾಮ್ ಇಕ್ವೇಷನ್ 2 ಆ್ಯಂಡ್ 3, ನಾವು ಫ್ರಾಮ್ equation 2 and 3 we get, ನೋಡಿರಿ, ಇಕ್ವೇಷನ್ 2 ಮತ್ತು 3ಅನ್ನು ನಾವು ಕನ್ಸಿಡರ್ ಮಾಡೋಣ. ಏನು? 2 ಏನಿದೆ? A ಮೈನಸ್ ಎಕ್ಸ್ ಅಪಾನ್ ವೈ ದಟ್ ಈಸ್ ಈಕ್ವಲ್ ಟು A ಡಿವೈಡೆಡ್ ಬೈ A ಮೈನಸ್ ವೈ ಇದೆ. ಗೆಟಿಂಗ್ ಮೈ ಪಾಯಿಂಟ್? ಇದನ್ನು ನಾವೀಗ ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ಓಕೆ, ಈಗ ನೋಡಿರಿ, ಇವೆರಡು ಈ ಕಡೆ ಅಂದರೆ A ಮೈನಸ್ ಎಕ್ಸ್ ಇಂಟು A ಮೈನಸ್ ವೈ ಆಯಿತು. ಇದು A ಇಂಟು ವೈ, ಸೊ A ಇಂಟು ವೈ. ಓಕೆನಾ? ಹಾಂ, ಇದನ್ನು ಸಿಂಪ್ಲಿಫೈ ಮಾಡಿರಿ ಏನು ಬರುತ್ತೆ ನೋಡಿರಿ. ಸಿಯರ್ A ಇಂಟು A ಸ್ಕ್ವೇರ್ ಮೈನಸ್ A ಇಂಟು ವೈ AY. ಓಕೆ, ಹಾಂ, ನೆಕ್ಸ್ಟ್ A ಇಂಟು ವೈ AY ಮೈನಸ್ ಎಕ್ಸ್ ಇಂಟು A ಮೈನಸ್ AX. ಓಕೆ, ಇನ್ನು ನೆಕ್ಸ್ಟ್ ನೋಡಿರಿ, ಮೈನಸ್ AX ಆಯಿತು. ನೆಕ್ಸ್ಟ್ ಏನಿದೆ ನೋಡಿರಿ, ಮೈನಸ್ XY, ಮೈನಸ್ ಇಂಟು ಮೈನಸ್ ವೈ, ಮೈನಸ್ ಎಕ್ಸ್ ಇಂಟು ಮೈನಸ್ ವೈ ಪ್ಲಸ್ XY ದಟ್ ಈಸ್ ಈಕ್ವಲ್ ಟು AY. ಗೆಟಿಂಗ್ ಮೈ ಪಾಯಿಂಟ್? ಹಂಗಾರೆ ಸಿಂಪ್ಲಿಫೈ ಮಾಡಿದರೆ ಏನು ಬರ್ತದೆ ನೋಡಿದ ಆನ್ಸರು. ಸಿ ಹಿಯರ್, ಇಲ್ಲಿ ನೋಡಿರಿ, ಈಕ್ವೇಷನ್ ಯಾವ ರೀತಿ ನಾನು ಬರ್ಕೊಳ್ತೀನಿ. A ಸ್ಕ್ವೇರ್
ಈ ಮೈನಸ್ ಎ ಎಕ್ಸನ್ನು ಇಲ್ಲಿ ಬರೀತೀನಿ ಮೈನಸ್ ಎ ಎಕ್ಸ್. ಓಕೆ, ಇದನ್ನು ಮೈನಸ್ ಎ ವೈ ಈ ಕಡೆ ಕಳಿಸ್ತೀನಿ, ಪ್ಲಸ್ ಎಕ್ಸ್ ವೈ ಇಟ್ಟು ಎ ವೈ, ಈ ಮೈನಸ್ ಎ ವೈಯನ್ನು ಈ ಕಡೆ ಕಳಿಸ್ತೀನಿ, ಪ್ಲಸ್ ಎ ವೈ ಆಯಿತು. ಹಂಗಾರೆ ಇಲ್ಲಿ ಎ ಸ್ಕ್ವೇರ್ ಮೈನಸ್ ಎ ಎಕ್ಸ್ ಅಂದರೆ ಏನೈತೆ ನೋಡಿರಿ, ಇಲ್ಲಿ ನೋಡಿರಿ, ಎ ಸ್ಕ್ವೇರ್ ಮೈನಸ್ ಎ ಎಕ್ಸ್ ಅಂದರೆ 2xy. ಹಂಗಾರೆ 2xy ಪ್ಲಸ್ ಆ್ಯಸ್ ಇಟ್ ಈಸ್ ಎಕ್ಸ್ ವೈ, ಇದು 2ay ಆಯಿತು. ಹಂಗಾರೆ ಇದೆಷ್ಟಾಯಿತು, 3xy ಈಸ್ ಈಕ್ವಲ್ ಟು 2ay ಆಯಿತು. ಓಕೆ, ಇಲ್ಲಿ ನೋಡಿರಿ ಫೈನಲಿ ವೈ ಕ್ಯಾನ್ಸಲ್ ಆಯಿತು. ಓಕೆ, ಹಂಗಾರೆ ಎಕ್ಸ್ ಈಸ್ ಈಕ್ವಲ್ ಟು ಏನಾಯಿತು, 2a/3. ಹಂಗಾರೆ ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತು ನಮ್ಗೆ, 2a/3 ಬಂತು. ಈಗ ನೋಡಿರಿ ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತು ನಮ್ಗೆ, 2a/3 ಬಂತು. ಈಗ ನಾವು ಏನು ಮಾಡೋಣಪ್ಪ ಅಂತಂದರೆ ಈ ಎಕ್ಸ್ ವ್ಯಾಲ್ಯೂವನ್ನು ಇಕ್ವೇಷನ್ 1ದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಹೌದಾ, ಎಕ್ಸ್ ವ್ಯಾಲ್ಯೂನ ಇಲ್ಲಿ ನೋಡಿರಿ ಇಕ್ವೇಷನ್ 1 ಇಲ್ಲಿದೆ ನೋಡಿರಿ. ಸಬ್ಸ್ಟಿಟ್ಯೂಟಿಂಗ್ ದ ವ್ಯಾಲ್ಯೂ ಆಫ್ ಎಕ್ಸ್ ಇನ್ ಇಕ್ವೇಷನ್ 1, ದೇರ್ಫೋರ್ substituting extremely sorry here substituting the value of x in equation 1, we get tan theta is equal to what, tan theta is equal to x value ಏನು ಬಂದಿದೆ ನೋಡ್ರಿ, x value 2a/3 ಬಂದಿದೆ. ಹೌದಾ, ಅದನ್ನು ನಾನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಎಕ್ಸ್ ಇಸ್ ಈಕ್ವಲ್ ಟು 2a/3. ಓಕೆನಾ, ಇಲ್ಲಿ ನೋಡಿರಿ ಇಕ್ವೇಷನ್ 1 ಇದೆ, ಎಕ್ಸ್ a/2 ಇದೆ. ಹಂಗಾರೆ ಇಲ್ಲಿ ನಾನು ಏನು ಮಾಡ್ತೀನಿ, ಇಲ್ಲಿ a/2 ಕೂಡ ಬರಿತೀನಿ. ರೈಟ್, ಗೆಟಿಂಗ್ ಮೈ ಪಾಯಿಂಟ್. ನೋಡಿರಿ ಕನ್ಫ್ಯೂಸ್ ಆಗಬೇಡ್ರಿ, ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊರಿ. ನೋಡಿರಿ 2a/3 ಎಕ್ಸ್ ವ್ಯಾಲ್ಯೂ ಏನಿದೆ 2a/3, x value is 2a/3 divided by a/2 ಇದೆ. ಓಕೆ, ನಾವು tan theta is equal to what ನೋಡಿರಿ, ಈ ಎರಡು ಮೇಲೆ ಹೋಗ್ತದೆ ಅಂದ್ರೆ 4a divided by 3a ಆಯಿತು. a ಕ್ಯಾನ್ಸಲ್ ಅಂದರೆ ಇದೇನಾಯಿತು 4/3 ಆಯಿತು. 4/3 ಮಾಡಿರಿ 0.75 ಬರೋಲ್ಲ. ಅದೇ ನಾವು ಏನು ಮಾಡೋಣ, cot theta ಮಾಡಿದ್ರೆ cot theta is equal to 3/4 ಆಗ್ತದೆ. ಇದು cot theta ಮಾಡಿದರೆ 3/4 ಆಗ್ತದೆ. 3/4 ವ್ಯಾಲ್ಯೂ ಏನಾಗ್ತದೆ ಹೇಳ್ರಿ, cot theta is equal to 0.75 ಆಗ್ತದೆ. theta is equal to cot inverse of 0.75. ದಿಸ್ ಈಸ್ ದ ಆನ್ಸರ್. ಹಂಗಾರೆ ಇದ್ರೊಳಗೆ cot inverse of 0.75, ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್. ಸೊ ಇದನ್ನು ಸರಿಯಾಗಿ ನೀವು ನೋಟ್ ಮಾಡಿಕೊಡ್ರಿ. ಓಕೆ, ದಿಸ್ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್. ಸರಿಯಾಗಿ ಅರ್ಥ ಮಾಡಿಕೊಡ್ರಿ.